ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ವಟವಿಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ ಸಕಲಮುನಿಜನಾನಾಂ ಜ್ಞಾನದಾತಾರಮಾರಾತ್. ತ್ರಿಭುವನಗುರುಮೀಶಂ ದಕ್ಷಿಣಾಮೂರ್ತಿದೇವಂ ಜನನಮರಣದುಃಖಛೇದದಕ್ಷಂ ನಮಾಮಿ. ಮೂರನೇ ಶ್ಲೋಕ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್. ಯಸ್ ಸಾಕ್ಷಾತ್ಕರಣಾದ್ ಭವೇನ್ನ ಪುನರಾವೃತ್ತಿರ್ಭವಾಂಭೋನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾಛಿದ್ರಘಟೋಧರಸ್ಥಿತಮಹಾದೀಪಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರಾ ಬಹಿಸ್ಪಂದತೆ. ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇಲ್ಲಿವರೆಗೂ ನೋಡಿದ್ವಿ. ಮೊದಲನೇ ಶ್ಲೋಕದ ಚಿತ್ತು ಹಾಗೂ ಮೂರನೇ ಶ್ಲೋಕದ ಸತ್ತು ಎರಡೂ ಒಂದೇ ಅಂತ ನೋಡಿ ಆಯಿತು. ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಎಲ್ಲಿದ್ದಾನೆ ಹಾಗೂ ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ ಅದ್ವೈತ ವೇದಾಂತದ ಪ್ರಕಾರ ಅಂತಂದರೆ ಪರಮಾತ್ಮ ಸತ್ರೂಪವಾಗಿದ್ದಾನೆ. ಪ್ರತಿಯೊಂದು ವಸ್ತುವನ್ನು ಬೆಳಗ್ತಾ ಇದ್ದಾನೆ. ಬೆಳಗ್ತಿದ್ದಾನೆ ಅಂದರೆ ಪ್ರತಿಯೊಂದು ವಸ್ತುಗೂ ಅದರ ಆಧಾರವಾಗಿದ್ದಾನೆ, ಸಬ್ಸ್ಟ್ರಾಟಮ್ ಆಗಿದ್ದಾನೆ. ಅವತ್ತಿನ ಉದಾಹರಣೆ ನೋಡಿದ್ವಿ. ನಾನು ನಿಮ್ಮ ಮುಖ ನೋಡಬೇಕು ಅಥವಾ ನೀವು ನನ್ನ ಮುಖ ನೋಡಬೇಕು ಅಂತಂದರೆ ಮುಖ ಒಂದು ವಸ್ತು, ಆಬ್ಜೆಕ್ಟ್. ಮುಖ ಒಂದು ವಸ್ತು. ಆ ಮುಖವನ್ನು ಬೆಳಗ್ತಾ ಇರುವಂಥದ್ದು ಯಾವುದು? ದೀಪ. ಆ ದೀಪವನ್ನು ಮರ್ತು ಬಿಡ್ತೀವಿ, ಮುಖದ ಕಡೆ ಮಾತ್ರ ಗಮನ ಇರುತ್ತೆ. ಆ ದೀಪ ಅನ್ನೋದು ಸತ್. ದೀಪ ಇಲ್ಲ ಅಂದರೆ, ದೀಪ ಅಂದರೆ ದೀಪದ ಬೆಳಕು ಇಲ್ಲ ಅಂತಂದರೆ ಮುಖವನ್ನು ನೋಡೋಕ್ಕೆ ಸಾಧ್ಯವಿಲ್ಲ ಮತ್ತು ಯಾವ ವಸ್ತುವನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಮತ್ತು ಪ್ರತ್ಯೇಕವಾಗಿ ಎಲ್ಲಿದ್ದಾನೆ ಬ್ರಹ್ಮ, ಅದ್ವೈತ ವೇದಾಂತದ ಬ್ರಹ್ಮ ಪರಮಾತ್ಮ ಅಂತಂದರೆ ಎಲ್ಲ ಕಡೆಯೂ ಇದ್ದಾನೆ. ನಿಮ್ಮನ್ನು ನೋಡಬೇಕಂದ್ರೆ ಇಲ್ಲಿ ನೋಡಬೇಕು, ಅವರು ನೋಡಬೇಕಂದ್ರೆ ಹಾಗೆ ನೋಡಬೇಕು, ನಿಮ್ಮನ್ನು ನೋಡಬೇಕಂದ್ರೆ ಅಲ್ಲಿ ನೋಡಬೇಕು. ಆದರೆ ದೀಪದ ಬೆಳಕನ್ನು ನೋಡಬೇಕು ಅಂದರೆ ಇದನ್ನು ಮರೀಲೇಬಾರ್ದು. ದೀಪದ ಬೆಳಕನ್ನು ನೋಡಬೇಕು ಅಂತಂದರೆ ಎಲ್ಲಿ ನೋಡಿದ್ರೂ ದೀಪದ ಬೆಳಕೆ. ಎಲ್ಲಿ ನೋಡಿದ್ರೂ ದೀಪದ ಬೆಳಕೆ. ಆದ್ದರಿಂದ ಯಾವ ಡೈರೆಕ್ಷನಲ್ಲಿ ತಿರುಗಬೇಕು ಅಂತಿಲ್ಲ. ಶಿವಲಿಂಗ ಅಂದರೆ ಅಲ್ಲಿ ತಿರುಗ್ಬೋದು, ಗೇಟ್ ಅಂದರೆ ಅಲ್ಲಿ ನೋಡ್ಬೋದು. ದೀಪದ ಬೆಳಕು ಎಲ್ಲ ಕಡೆ ಇದೆ. ಎಲ್ಲಿ ನೋಡ್ತೀರ ಹೇಳಿ? ಯು ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಇಟ್ ಆ್ಯಸ್ ಇಟ್. ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆ ಅನ್ನೋಕ್ಕಿಂತ ನನ್ನಲ್ಲಿಯೂ ಇದೆ, ನಾನೇ ಅದೇ ದೀಪದ ಬೆಳಕು. ನನ್ನನ್ನು ಬೆಳಗ್ತಾ ಇರೋದು ದೀಪವೇ. ನನ್ನನ್ನು ಬೆಳಗ್ತಾ ಇರೋದು ಅಂದರೆ ದೇಹ ಮನಸ್ಸು ಬುದ್ಧಿ ಅಂತ ನಾನು ಅಂದ್ಕೊಂಡ್ರೆ ಅದನ್ನು ಬೆಳಗ್ತಾ ಇದೆ. ಅಥವಾ ದೀಪವೇ ದೀಪದ ಬೆಳಕೆ ನಾನಾಗಿ ನನ್ನ ದೇಹ ಮನಸ್ಸು ಬುದ್ಧಿಯನ್ನು, ನಿಮ್ಮ ದೇಹ ಮನಸ್ಸು ಬುದ್ಧಿಯನ್ನು, ಪ್ರಪಂಚವನ್ನೇ ನಾನು ಬೆಳಗ್ತಾ ಇದ್ದೀನಿ. ಆ ರೀತಿಯಾಗಿ ಮೂರನೇ ಶ್ಲೋಕ. ನಾಲ್ಕನೇ ಶ್ಲೋಕದಲ್ಲಿ ನಾನಾ ಛಿದ್ರ ಘಟೋದರಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ. ಇಂದ್ರಿಯಗಳ ಮೂಲಕ ಆ ಬ್ರಹ್ಮಚೈತನ್ಯವು ಇಂದ್ರಿಯ ಮನಸ್ಸಿನ ಮೂಲಕ, ಇಂದ್ರಿಯದ ಮೂಲಕ ಹೊರಗಿನ ಪ್ರಪಂಚವನ್ನು ನೋಡ್ತಾ ಇದೆ. ಈ ಮೈಕ್ ಇದೆ ಅಂತಾದರೆ ಹೇಗೆ ಗೊತ್ತಾಗುತ್ತೆ? ಈ ಮೈಕ್ ಇದೆ ಅಂದರೆ ಕಣ್ಣನ್ನುವಂತಹ ಚಕ್ಷು ಮೊದಲು ನೋಡುತ್ತೆ. ಕೇವಲ ಕಣ್ಣು ನೋಡೋಕ್ಕಾಗೋದಿಲ್ಲ. ಕಣ್ಣಿಂದ ಹಿಂದೆ ಇರುವಂತಹ ದೇವತಾ ಅದಕ್ಕೆ ಬ್ಲೆಸ್ ಮಾಡಬೇಕು. ಆ ದೇವತಾ ಬ್ಲೆಸ್ ಮಾಡಬೇಕು. ಯಾಕಂದರೆ ನಾವು ಪುಣ್ಯ ಮಾಡಿದರೆ ಕಣ್ಣು ಚೆನ್ನಾಗಿರುತ್ತೆ, ಅದು ಬೇರೆ ವಿಚಾರ. ಅದು ಕರ್ಮ ಥಿಯರಿ ಆಗೋಯ್ತು. ಕಣ್ಣಿನ ಚಕ್ಷು ಇರಬೇಕು. ಆ ಚಕ್ಷು ಹಿಂದೆ ಮನಸ್ಸು ಸ್ಪಂದನ ಆಗಬೇಕು. ಆ ಮನಸ್ಸು ಅಂತಃಕರಣದಲ್ಲಿ ಪ್ರತಿಬಿಂಬಗೊಳ್ತಿರುವಂತಹ ಚಿದಾಭಾಸ ಇರಬೇಕು. ನಾನು ಜೀವ ಅಂತ. ಆ ಜೀವದ ಹಿಂದೆ ಬ್ರಹ್ಮ ಇರಬೇಕು. ಬ್ರಹ್ಮ ಅಂದರೆ ಜೀವವೇ ಬ್ರಹ್ಮ. ಆ ಬ್ರಹ್ಮ ಇರೋದರಿಂದ, ಮನಸ್ಸನ್ನುವಂತಹ ಅಂತಃಕರಣ ಇರೋದ್ರಿಂದ, ತುಂಬ ಸೂಕ್ಷ್ಮವಾಗಿರೋದ್ರಿಂದ, ಕನ್ನಡಿ ಥರ ಇರೋದರಿಂದ ಸೂರ್ಯನ ಪ್ರತಿಬಿಂಬ ಕನ್ನಡಿಯಲ್ಲಿಯೇ ಪ್ರತಿಬಿಂಬಗೊಳ್ಳುತ್ತೆ ಹೊರತು, ಸೂರ್ಯನು ಕನ್ನಡಿಯಲ್ಲಿಯೇ ಪ್ರತಿಬಿಂಬಗೊಳ್ಳುತ್ತಾನೆ ಹೊರತು ಈ ಪುಸ್ತಕದಲ್ಲಿ ಪ್ರತಿಬಿಂಬಗೊಳ್ಳಲ್ಲ ಅಲ್ವಾ?
ಅಂದರೆ ಅತಿ ಸೂಕ್ಷ್ಮವಾಗಿರುವಂತಹ ಮನಸ್ಸಿನಲ್ಲಿಯೇ ಬ್ರಹ್ಮವನ್ನು ನೋಡೋಕ್ಕೆ ಸಾಧ್ಯ. ಆ ಮನಸ್ಸನ್ನುವಂಥ ಉಪಕರಣದ ಮೂಲಕ ನಾನಾ ಛಿದ್ರ ಘಟೋದರ, ಎಲ್ಲ ಮಡಿಕೆಯಂತೆ ತೂತಿರುವಂತಹ ಘಟ, ಶರೀರ ಒಂದು ಮಡಿಕೆ ಅಂತ ತಗೊಂಡ್ರೆ ಆ ಮಡಿಕೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳು ತೂತು ಅಂತ ಭಾವನೆ ಮಾಡಬೇಕು. ಅಲ್ಲಿ ಅದ್ರ ಮೂಲಕ ಇಂದ್ರಿಯಗಳ ದ್ವಾರ ಬಹಿಸ್ಪಂದತೆ, ಹೊರಗಡೆ ಇದೆ ಅಂತ ಇದೆಲ್ಲ ನೋಡಿದ್ವಿ. ಅವಾಗೇನಾಗುತ್ತೆ, ಜಾನಾಮಿ ಇತಿ, ಐ ನೋ, ನನಗೆ ಗೊತ್ತಿದೆ. ಈ ವಸ್ತು ಇರೋದ್ರಿಂದ ಐ ನೋ ದಿಸ್ ಅಂತ. ಈ ವಸ್ತು ಐ ನೋ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಪ್ರೋಸೆಸ್ ಆಗಿದೆ ಹಿಂದೆ ನೋಡಿ, ಅದೆಲ್ಲ ಕ್ಷಣ ಮಾತ್ರದಲ್ಲಿ ಆಗಿದೆ ಅಂತ. ಜಾನಾಮಿ ಇತಿ ತಮೇವ ಭಾಂತಂ ಅನುಭಾತ್, ಆ ಬ್ರಹ್ಮಶಕ್ತಿ ನಾನೇ ಆದ್ದರಿಂದ ಮೂಲತಃ ಅಂತಃಕರಣವನ್ನು ಬೆಳಗ್ತಾ ಇದ್ದೀನಿ, ಅಂತಃಕರಣದಿಂದ ಇಂದ್ರಿಯವನ್ನು ಬೆಳಗ್ತಾ ಇದ್ದೀನಿ, ಇಂದ್ರಿಯದ ಮೂಲಕ ವಸ್ತುವನ್ನು ಬೆಳಗ್ತಾ ಇದ್ದೀನಿ. ಆದರೆ ನಾವು ಅದನ್ನು ಇಷ್ಟು ಪ್ರೋಸೆಸ್ ಆಗೋಷ್ಟಲ್ಲಿ ಮರೆತುಬಿಟ್ವಿ. ನಾನು ಬೆಳಗ್ತಾ ಇದ್ದೀನಿ ಅನ್ನೋದು ಮರೆತುಬಿಟ್ವಿ, ಯಾವುದೋ ಬೆಳಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಇತಿ ಅನುಭಾತ್, ಅನು ಅಂದರೆ ಕಂಟಿನ್ಯೂಸ್ ಆಗಿ ಸತತವಾಗಿ ಪೆರಿನಿಯಲ್ ರಿವರ್ ಥರ ಹರಿತಾನೇ ಇರುತ್ತೆ. ಒಂದು ಕ್ಷಣ ಆ ಶುದ್ಧ ಚೈತನ್ಯವು ಬೆಳಗೋದು ನಿಲ್ಲಿಸೋದೇ ಇಲ್ಲ. ಅಂತಃಕರಣ ಶಮನ ಆಗ್ಬೋದು ತಾತ್ಕಾಲಿಕವಾಗಿ, ಇಟ್ ಕ್ಯಾನ್ ರಿಸಾಲ್ವ್, ಇಟ್ ಕ್ಯಾನ್ ಬಿ ಆ್ಯಕ್ಟಿವ್, ಇಟ್ ಕ್ಯಾನ್ ಬಿ ಡಾರ್ಮೆಂಟ್, ಬಟ್ ಶುದ್ಧ ಚೈತನ್ಯ ಸದಾ ಇದೆ ಅಂತ 4ನೇ ಶ್ಲೋಕದಲ್ಲಿ ನೋಡಿದ್ವಿ. ಈಗ 5 ಮತ್ತು 6 ಇವತ್ತು ನೋಡೋಣ. ಇದು ಗಮನ ಇಟ್ಟು ಕೇಳಬೇಕು, ತುಂಬ ಚೆನ್ನಾಗಿದೆ, ಆಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 5ನೇದು, ದೇಹಂ ಪ್ರಾಣಮಪಿ ಇಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀ ಬಾಲಾಂಧಜಡೋಪಮಾಸ್ತ್ವಹಮಿತಿ ಭ್ರಾಂತಾಂ ಭೃಶಂ ವಾದಿನಃ ಮಾಯಾಶಕ್ತಿವಿಲಾಸಕಲ್ಪಿತಮಃ ವ್ಯಾಮೋಹ ಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಏನಂದರೆ ಈ 4ನೇ ಶ್ಲೋಕ ಹಾಗೂ 3ನೇ ಶ್ಲೋಕ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಅಂದರೆ ಈ ಆತ್ಮಜ್ಞಾನ, ಅದ್ವೈತ ವೇದಾಂತದ ಆತ್ಮಜ್ಞಾನ ಎಲ್ಲರಿಗೂ ಪ್ರಾಪ್ತವಾಗುವುದಿಲ್ಲ. ವಿಸ್ಡಮ್ ಇಟ್ಸ್ ನಾಟ್ ಈಸಿಲಿ ಅವೈಲಬಲ್ ಆ್ಯಂಡ್ ಪೀಪಲ್ ವಿಲ್ ನಾಟ್ ರೆಕಗ್ನೈಸ್ ದಿ ವಿಸ್ಡಮ್ ಆಲ್ಸೋ, ಆರ್ ವಿಸ್ಡಮಿಕ್ ಪೀಪಲ್ ಅಂತ ಆ ಥರ ಏನಾದ್ರು ವರ್ಡ್ ಇದ್ದರೆ, ವೈಸ್ ಪೀಪಲ್, ಆ ಥರ ಇದ್ದರೆ ಅದು ತುಂಬ ಗುರುತು ಹಿಡಿಯೋದು ಜನರು ಕಮ್ಮಿ, ಯಾಕಂದರೆ ಅವ್ರಿಗೂ ಆ ಜ್ಞಾನ ಇರಲ್ಲ. ಮತ್ತು ವೈಸ್ ಪೀಪಲ್ಲು ಅಥವಾ ಆತ್ಮಜ್ಞಾನಿಯೋ ಆತನು ತುಂಬ ವಿರಳ. ದ್ವೈತ ವಿದ್ಯೆ ಎಲ್ಲರಿಗೂ ಇರುತ್ತೆ, ವಿಶಿಷ್ಟ ಅದ್ವೈತ ವಿದ್ಯೆಯೂ ಎಲ್ಲರಿಗೂ ಇರುತ್ತೆ, ಆದರೆ ಅದ್ವೈತ ವಿದ್ಯೆ ಬಹಳ ಕಷ್ಟ. ಯಾಕದು ಕಷ್ಟ ಅಂತಂದರೆ ಅಜ್ಞಾನವನ್ನು ಡಯಾಗ್ನೈಸ್ ಮಾಡಿರಲ್ಲ, ಅಜ್ಞಾನವನ್ನು ತಿಳಿದಿರಲ್ಲ, ಅಜ್ಞಾನವೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಜ್ಞಾನ ಆನಂದದ ಸ್ಥಿತಿ ಅಂತ ನಮಗೆ ಗೊತ್ತಿರುತ್ತೆ. ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತೀವಲ್ಲ, ignorance is bliss, agreed, but it will create lot of errors in one's life. Error meaning misconception, ತಪ್ಪು ತಿಳುವಳಿಕೆ. ನಾವು ignorance is bliss, ನನಗೇನು ಗೊತ್ತಿಲ್ಲಪ್ಪ, ಹೀಗೆ ಇದ್ಬಿಡೋದು ಒಳ್ಳೆಯದು, ಅದು ಆಬ್ಜೆಕ್ಟಿವ್ ಸೈನ್ಸಲ್ಲಿ ಆಬ್ಜೆಕ್ಟಿವ್ ವರ್ಲ್ಡಲ್ಲಿ ಪರವಾಗಿಲ್ಲ. ಯಾವುದೋ ಒಂದು ರಾಜಕಾರಣದ ವಿಚಾರದಲ್ಲೋ ಅಥವಾ ಏನು ನಡೀತಾ ಇದೆ ಸ್ಟಾಕ್ ಮಾರ್ಕೆಟಲ್ಲೋ, ಅದರಲ್ಲಿ ಇಗ್ನೊರೆನ್ಸ್, ನನಗೇನು ಗೊತ್ತಿಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನನಗೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಿಲ್ಲ, ಯಾರಿವಾಗ ಫೈನಾನ್ಸ್ ಮಿನಿಸ್ಟರ್ ಯಾರು ಗೊತ್ತಿಲ್ಲ ಅಂತೆಲ್ಲ ಇದ್ದರೆ ಪರವಾಗಿಲ್ಲ. ಅದರಿಂದ ಏನು ಗೊತ್ತಿಲ್ಲದೆ ಇದ್ದರೂ ನಮಗೆ ಅವತ್ತಿಂದ ಅವತ್ತು ಊಟ ಬರುತ್ತೆ, ನಿದ್ದೆ ಬರುತ್ತೆ, ಸಿಗತ್ತೆ. ಆದರೆ ನಾನು ಯಾರು ಅನ್ನೋದು ತಿಳಿಲಿಲ್ಲ ಅಂದರೆ ಮಹಾ ಅಪರಾಧ ಇದು. ದೇಶವನ್ನು ಯಾರು ಆಳ್ತಿದ್ದಾರೆ ಅನ್ನೋದು ಕಿಂಚಿತ್ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ದರೆ ಅದೇನು ಅಪರಾಧ ಅಲ್ಲ, ಸಾಮಾಜಿಕವಾಗಿ ಅಪರಾಧ ಹೊರತು ವೈಯಕ್ತಿಕವಾಗಿ ಅದೇನು ಅಪರಾಧ ಅಲ್ಲ. ಸಮಾಜದಲ್ಲೆಲ್ಲ ಇದ್ದೀವಿ, ಯಾರು ಆಳ್ತಿದ್ದಾರೆ ಅನ್ನೋ ತಿಳಿಬೇಕು, ಒಂದು ಲೋಕನೀಯತೆ ಅದು. ಆದರೆ ಈ ಅಜ್ಞಾನ, ಆ ಅಜ್ಞಾನವೇ ನಾನು ಅದನ್ನು ಅದು ಕೂಲಂಕುಷವಾಗಿ ಎಂಟರ್ಟೈನ್ ಮಾಡಲಿಲ್ಲ ಅಂದರೆ, ಅದರ ಅನ್ವೇಷಣೆ ಮಾಡಲಿಲ್ಲ ಅಂದರೆ, ಅದರ ರಿಸರ್ಚ್ ಮಾಡಲಿಲ್ಲ ಅಂದರೆ ನಾನು ಯಾರು ಅನ್ನೋದು, ಅದು ಅಜ್ಞಾನ ಹಾಗೇ ಇದ್ಬಿಟ್ಟು ಹಲವಾರು ತಪ್ಪು ತಿಳುವಳಿಕೆಗೆ ಕೊಡುತ್ತೆ, ಮಿಸ್ಕನ್ಸೆಪ್ಷನ್ಸ್. ಈ ಮಿಸ್ಕನ್ಸೆಪ್ಷನ್ಸು 2 ರೀತಿಯಾಗಿದೆ. ಒಂದು, ಮಂದಬುದ್ಧಿ ಉಳ್ಳವರ ರೂಪದಲ್ಲಿಯೂ ಮಿಸ್ಕನ್ಸೆಪ್ಷನ್ ಅಂದರೆ ಈ ತಪ್ಪು ತಿಳುವಳಿಕೆ ಇದೆ.
ಪಾಮರರಲ್ಲಿಯೂ ಇದೆ, ನಮ್ಮ ಸಾಧಾರಣ ಜನರಲ್ಲಿಯೂ ಇದೆ, ಹಾಗೆ ಪಂಡಿತರಲ್ಲಿಯೂ ಇದೆ. ಸ್ಪೆಸಿಫಿಕ್ ಆ್ಯಂಡ್ ನಾರ್ಮಲ್ ಮಿಸ್ಕನ್ಸೆಪ್ಷನ್, ಸ್ಪೆಸಿಫಿಕ್ ಮಿಸ್ಕನ್ಸೆಪ್ಷನ್. ನಮಗೆಲ್ಲ ಸಾಧಾರಣ ವ್ಯಕ್ತಿಗಳು, ನಮಗೇನು ಅಜ್ಞಾನ ಇದೆ, ಪರವಾಗಿಲ್ಲ. ಪಂಡಿತರಂತ ಅನ್ಸ್ಕೊಂಡಿರೋರು ಹಲವಾರು ದಾರ್ಶನಿಕರು ದರ್ಶನಶಾಸ್ತ್ರವನ್ನೆಲ್ಲ ನೋಡಿ ಅವ್ರಿಗೂ ಈ ಅದ್ವೈತ ವೇದಾಂತದಲ್ಲಿ ಪೂರ್ಣ ಜ್ಞಾನ ಇಲ್ಲ, ಅವರು ತಪ್ಪಿದ್ದಾರೆ, ಬಿದ್ದಿದ್ದಾರೆ. ಅದನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆ ಹೀಗಾಗತ್ತೆ ಅಂತಂದರೆ, ಭಗವಂತ ಕೊಟ್ಟಿರುವಂತಹ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿಲ್ಲ ಅವ್ರು ಯಾರು. ಡಿಫೆಕ್ಟ್ ಈಸ್ ಇನ್ ದ ಇಂಟೆಲೆಕ್ಟ್. ಬುದ್ಧಿಯನ್ನು ಉಪಯೋಗಿಸದೇ ಇರೋ ಕಾರಣದಿಂದ ನಾನು ಯಾರು ಅನ್ನುವಂಥ ಅನ್ವೇಷಣೆ ನಾವು ಯಾರೂ ಮಾಡ್ಕೊಂಡಿಲ್ಲ. ತಪ್ಪು ತಿಳುವಳಿಕೆನೇ ಬಂದ್ಬಿಟ್ಟಿದೆ. ಯಾಕೆ ಹೀಗಾಗತ್ತೆ? ಮನೋಮಯ ಕೋಶ ತುಂಬ ಡಾಮಿನೇಟ್ ಮಾಡಿದಾಗ ಇದು ಪ್ರಾಬ್ಲಮ್ ಆಗುತ್ತೆ. ಶಂಕರಾಚಾರ್ಯರು ಹೇಳ್ತಾರೆ, 4 ರೀತಿಯಾದ ಡಿಫೆಕ್ಟ್ ಇನ್ ಇಂಟೆಲೆಕ್ಟ್ ಇಲ್ಲಿ ತೋರಿಸ್ತಾರೆ. 4 ರೀತಿಯಾದ ಭೌತಿಕವಾದ ತೊಂದರೆಗಳಿರುತ್ತಂತೆ ವೇದಾಂತವನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ. ವೇದಾಂತವೇ ಸತ್ಯ ಅಂತ ಹೇಳಬೇಕು ಅಂತಂದರೆ ಮನಸ್ಸಂದರೆ ಪ್ರತ್ಯೇಕವಾದ ಬುದ್ಧಿ ಸರಿಯಾಗಿರಬೇಕು. ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತಂದರೆ 4 ತರಹದ ಬೌದ್ಧಿಕ ವೀಕ್ನೆಸ್, ಬಲಹೀನತೆ ಇರುತ್ತೆ, ಡಿಫೆಕ್ಟ್ ಇನ್ ಇಂಟೆಲೆಕ್ಟ್. ಅದರಲ್ಲಿ ಫಸ್ಟ್ ಡಿಫೆಕ್ಟ್ ಏನು ಅಂದರೆ, ಎಮೋಷ್ನಲ್ ಫ್ಯಾಕಲ್ಟೀಸ್ ಬೀಯಿಂಗ್ ಸ್ಟ್ರಾಂಗರ್ ದೆನ್ ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿ. ಮನೋಮಯ ಕೋಶ ತುಂಬ ಡಾಮಿನೇಟ್ ಮಾಡೋದು, ವಿಜ್ಞಾನಮಯ ಕೋಶಕ್ಕಿಂತ ಮನೋಮಯ ಡಾಮಿನೇಟ್ ಮಾಡಿಬಿಟ್ರೆ ಕಷ್ಟ. ಆವಾಗ ಅದ್ವೈತ ವೇದಾಂತ ಅರ್ಥ ಆಗಲ್ಲ. ಅದ್ವೈತ ವೇದಾಂತ ಅರ್ಥ ಆಗಬೇಕು ಅಂದರೆ ಭೌತಿಕವಾಗಿ ನಾವು ಯೋಚನೆ ಮಾಡಬೇಕು. ರ್ಯಾಷನಲ್ ಇಂಟೆಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ಭಾವನೆಗಳನ್ನು ಬಿಡಬೇಕು, ಎಮೋಷ್ನಲ್ ಫ್ಯಾಕಲ್ಟಿನ ತೆಗಿಬೇಕು ಅಂತಲ್ಲ. ಎಮೋಷ್ನಲ್ ಫ್ಯಾಕಲ್ಟಿ ಇರಬೇಕು ನಮ್ಮಲ್ಲಿ. ಆ ಥರ ಇದ್ರೇ ನಾವು ಮನುಷ್ಯರು, ಇಲ್ಲಾಂದರೆ ನಾವು ಕಲ್ಲುಗಳ ಥರ ಆಗೋಗ್ತೀವಿ. ಅದು ಬೇಕು. ಆದರೆ ಅದ್ವೈತ ವೇದಾಂತವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮನೋಮಯ ಕೋಶ ಡಾಮಿನೇಟ್ ಆಗಲೇಬಾರ್ದು ನಮ್ಮ ಜೀವನದಲ್ಲಿ. ವಿಜ್ಞಾನಮಯ ಕೋಶವೇ ಡಾಮಿನೇಟ್ ಆಗಿರಬೇಕು. ಯಾಕೆ ಮನೋಮಯ ಕೋಶ ಡಾಮಿನೇಟ್ ಆಗಬಾರ್ದು ಅಂತಂದರೆ, ಮನೋಮಯ ಕೋಶಕ್ಕೆ ಯಾವಾಗಲೂ ಇನ್ನೊಂದರ ಅವಶ್ಯಕತೆ ಇದೆ. ಮನೋಮಯ ಕೋಶ ವಿಲ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಸಂಬಂಧ, ರಿಲೇಷನ್. ಅದಕ್ಕೆ ಅದು ಬೇಕು. ಅದ್ವೈತ ವೇದಾಂತದಲ್ಲಿ ಇದು ಡಿಫೆಕ್ಟ್. ಶಂಕರಾಚಾರ್ಯರು ಹೇಳ್ತಾರೆ, ಭಾವನಾತ್ಮಕವಾದ ಶರೀರ, ಭಾವನಾತ್ಮಕವಾದ ಕೋಶ ಅದ್ವೈತ ವೇದಾಂತದಲ್ಲಿ ಸಹಾಯ ಮಾಡೋದಿಲ್ಲ, ತಿಳ್ಕೊಳ್ಳೋದ್ರಲ್ಲಿ ಸಹಾಯ ಮಾಡೋದಿಲ್ಲ. ಈ ಮನಸ್ಸು ಏನು ಮಾಡುತ್ತೆ? ಭಾವನಾತ್ಮಕವಾಗಿದ್ದರೆ ಯಾವುದೋ ಒಂದು ಸಂಬಂಧವನ್ನು ಹುಡುಕ್ತಾನೆ ಇರುತ್ತೆ, ಅದರ ಆಶ್ರಯಕ್ಕೋಸ್ಕರ. ಟು ಡಿಪೆಂಡ್ ಆನ್ ಇಟ್ ಸೆಲ್ಫ್, ಇಟ್ ವಿಲ್ ಡಿಪೆಂಡ್ ಆನ್ ಸಮಥಿಂಗ್. ಗೊತ್ತಾಗ್ತಿದೆಯಾ? ಇದು ಸಿಗಲಿಲ್ಲ ಅಂತಂದರೆ ಏನು ಮಾಡುತ್ತೆ? ಕೊನೆಗೆ ಇದು ದಾಸನ ಆಗಿಬಿಟ್ಟು ಈ ಮನಸ್ಸು ಭಗವಂತನ ಶ್ರೇಷ್ಠ ಅಂತ ಹೇಳುತ್ತೆ. ಯೋಚನೆ ಮಾಡಿ. ಎ ಮೈಂಡ್ will always look for some kind of a relation. It will keep on trying to safeguard its stand. ಆಯಿತಾ? ಇದು ಸಿಗಲಿಲ್ಲ, ಮತ್ತೆ ಹೊರ ಪ್ರಪಂಚದಲ್ಲಿ ವ್ಯಕ್ತಿಗಳಿಂದ ನನ್ನ ಮನಸ್ಸಿಗೆ ಪೆಟ್ಟು ಬಿತ್ತು ಅಂತಂದರೆ, ಇಟ್ ವಿಲ್ ಸ್ಟಾಪ್ ಸರ್ಚಿಂಗ್ ದಿ ಶೆಲ್ಟರ್ ಫ್ರಮ್ ಎ ಪರ್ಸನ್ ಆರ್ ಅ ಸಿಚುವೇಶನ್ ಆರ್ ಅ ಥಿಂಗ್. ಇಟ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಶೆಲ್ಟರ್ ಫ್ರಮ್ ಭಗವಾನ್, ಫ್ರಮ್ ದ ಲಾರ್ಡ್. ದಟ್ ಈಸ್ ಆಲ್ಸೋ ಎ ವೀಕ್ ಇಂಟೆಲೆಕ್ಟ್ ಇನ್ ಅದ್ವೈತ ವೇದಾಂತ. ಬೇರೆ ಸಿದ್ಧಾಂತದಲ್ಲಿ ಇದು ಗ್ರೇಟು, ಇದು ಧರ್ಮ, ಅದು ಅಂತೆಲ್ಲ ನಗ್ತಾರೆ, ಇದು ಮಾಡ್ತಾರೆ. ಅದ್ವೈತ ವೇದಾಂತದಲ್ಲಿ ಸರಿ ಬರಲ್ಲ ಅದು. ಆ ಥರ ಆಗೋಗ್ಬಿಟ್ರೆ ಏನಾಗುತ್ತೆ? ಶುರುವಿನಲ್ಲಿ ಧರ್ಮ ಚಿಂತನೆಯಲ್ಲಿ ಅದೆಲ್ಲ ಸರಿ. ಆ ಥರ ಭಗವಂತನಲ್ಲಿಯೂ ಸಂಬಂಧವನ್ನು ಬೆಳೆಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಕೊನೆಗೆ ಅಳಬೇಕಾಗತ್ತೆ. ಯಾಕೆ? ಭಗವಂತ ಎಷ್ಟು ಚೆನ್ನಾಗಿದ್ದಾನೆ, ನಾನು ದಾಸ ಅಂತ ಅಳಬೇಕು. ಅವಾಗ ಅಳಬೇಕು, ಕುಣಿಬೇಕು, ಕಥೆಯನ್ನು ಕೇಳಬೇಕು, ಬೆಣ್ಣೆಯನ್ನು ತಿನ್ನಿಸ್ಬೇಕು ಕೃಷ್ಣನಿಗೆ ಅಲ್ವಾ? ಇದೆಲ್ಲ ಆಗುತ್ತೆ. ಭಾಗವತದ ಏಕಾದಶ ಸ್ಕಂದದ ಬುದ್ಧಿ ಬೇಕೇ ಹೊರತು ನಮಗೆ ಭಾಗವತದ ದಶಮದ ಸ್ಕಂದದ ಬುದ್ಧಿ ಬೇಡ. ಇನ್ನು ಮತ್ತೆ ಹೇಳ್ತಿರ್ತೀನಿ ನಾನು, ಏಕಾದಶ ಸ್ಕಂದದಲ್ಲಿ ಕೃಷ್ಣನ ಉಪದೇಶ ಬೇಕೇ ಹೊರತು ವೇದಾಂತಿಗಳಾದ ನಮಗೆ ಆಗದೇ ಇರೋರು ಪರವಾಗಿಲ್ಲ, ಅವ್ರು ಏನಾರು ಮಾಡ್ಕೊಳ್ಳಿ. ಅವರು ಹೇಳ್ತಾರೆ ನಮಗೆ ನೀವೇನಾರು ಮಾಡ್ಕೊಳ್ಳಿ ಅಂತ. ಇರಲಿ, ಇದು ವಾದ ನಡೀತಾನೇ ಇರುತ್ತೆ ಯಾವಾಗಿದ್ರು. ಆದರೆ ದಶಮಸ್ಕಂದದ ಬೆಣ್ಣೆ ತಿನ್ನಿಸುವಂತಹ ಕೃಷ್ಣನ ಬುದ್ಧಿ ನಮಗೆ ಬೇಡ, ಮನಸ್ಸು ಬೇಡ. ಅದು ಇವತ್ತು ರೋಹಿಣಿ ನಕ್ಷತ್ರ ಬೇರೆ ಅಲ್ವಾ? ಇವತ್ತು ರೋಹಿಣಿ. ಈ ಭಕ್ತರು, ನೀವು ಜಯದೇವ ಅಷ್ಟಪದಿ ಎಲ್ಲ ಕೇಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕೇಳಿದರೆ ಅಷ್ಟಪದಿ ಜಯದೇವ ಅದೆಲ್ಲ ಒಂದು ಇದೆಯಲ್ಲ, ಅದಲ್ಲ, ಅದು ಬೇರೆ. ಅದು ರಾಧಿಕಾ
ಕೃಷ್ಣ ತವ ವಿರಹೇ ಕೇಶವ. ಅದು ಬಾಲ್ಮುರಳಿ ಕೃಷ್ಣ ಹೇಳೋದಂತೂ ಕೇಳಿಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ ಹಾಗೆ. ರಾಧಿಕಾ ನನಗೆ ಬರಲ್ಲ. ಆಮೇಲೆ ಅವ್ರು ಮೈಸೂರು ಚೆನ್ನೈಯಿಂದ ಬಂದುಬಿಟ್ರೆ ಕಷ್ಟ. ಆಮೇಲೆ ರಾಧಿಕಾ ಅಂತ ಹೇಳೋದು ಅದು ಎಷ್ಟು ಆಲಾಪ ಇದು ಏನು ಕಂಠ. ತವ ವಿರಹೇ ಕೇಶವ, ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ. ಈ ಭಕ್ತನ ಮನಸ್ಸು ಹೀಗೆ. ಇದು ವೇದಾಂತವನ್ನು ಕುಲಂಕುಷವಾಗಿ ಆಳವಾಗಿ ಭೌತಿಕವಾಗಿ ಅಂದರೆ ಬುದ್ಧಿಯಿಂದ ಅದನ್ನು ವಿಚಾರ ಮಾಡೋಕ್ಕೆ ಮನಸ್ಸು ಬಿಡಲ್ಲ. ಇಟ್ ವಿಲ್ ಕ್ಲೌಡ್ ಮೈ ಇಂಟೆಲೆಕ್ಟ್. ಅದಕ್ಕೆ ತಾನೇ ಹೇಳೋದು, ಗುರುವಾಯೂರಲ್ಲಿ ಒಬ್ಬ ಭಕ್ತರು ಹೇಳಿದ್ರಂತೆ, ವೇದಾಂತಿಗಳನ್ನು ನನ್ನ ಹತ್ರ ತರಬೇಡ, ವೇದಾಂತ ಪುಸ್ತಕವನ್ನು ನನ್ನ ಕಣ್ಣಿಗೆ ಬೀಳೋ ಥರ ಮಾಡಬೇಡ. ಯಾಕೆ ಕಣ್ಣಿಗೆ ಬೀಳೋ ಥರ ವೇದಾಂತ ಪುಸ್ತಕ ನನ್ನ ಕಣ್ಣಿಗೆ ಬಿದ್ದರೆ ಹೇ ಗುರುವಾಯೂರಪ್ಪ ನೀನು ಮಿಥ್ಯ ಆಗೋಗ್ತೀಯ. ಯಾಕಂದರೆ ವೇದಾಂತಿ ಹೇಳ್ತಾರೆ ನಿನ್ನ ನಾಮರೂಪವೂ ಮಿಥ್ಯ. ಹಾಗೆಂತ ಬೇಡ. ಆದರೆ ನಿನ್ನನ್ನು ನೋಡಬೇಕು, ಚಿಕ್ಕ ಕೃಷ್ಣ ನೀನು ಕೊಳಲಿಟ್ಕೊಂಡಿರೋದನ್ನು ನೋಡಬೇಕು, ನಿನಗೆ ಬೆಣ್ಣೆ ಅಲಂಕಾರವೋ ಚಂದನ ಏನೋ ಮಾಡ್ತಾರಲ್ಲ ಅದನ್ನು ನೋಡಬೇಕು, ಆ ಪ್ರಸಾದ ತೊಗೊಳ್ಬೇಕು, ತಿನ್ನಬೇಕು, ನೆಕ್ಕಬೇಕು, ಹಾಕ್ಕೊಳ್ಬೇಕು, ಏನೋ ಒಂದು ಮಾಡ್ತಾರಲ್ಲ ಅದನ್ನು ನೋಡಬೇಕು. ನಾನು ಸಕ್ಕರೆಯನ್ನು ತಿಳಿಯೋದು ಬೇಡ, ನನಗೆ ಸಕ್ಕರೆಯನ್ನು ತಿನ್ನಬೇಕು. ಎಲ್ಲ ಭಕ್ತರು ಹೇಳೋದಿದೆ ತಾನೆ. ವೇದಾಂತಿಗಳೇನು ಹೇಳ್ತಾರೆ ಅಂದರೆ, ಭಕ್ತರು ನಮಗೇನು ಖಂಡನೆ ಮಾಡ್ತಾರೆ ಅಂದರೆ, ಐ ಡೋಂಟ್ ವಾಂಟ್ ಟು ನೋ ಶುಗರ್ ಇಂಟೆಲೆಕ್ಚುಲಿ ಬಟ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿ ಶುಗರ್ ಬೈ ಈಟಿಂಗ್ ದ ಶುಗರ್. ಯು ಈಟ್ ದ ಶುಗರ್ ಆ್ಯಂಡ್ ಬಿಕಮ್ ಎ ಶುಗರ್ ಪೇಷಂಟ್ ಅನ್ಬೇಕು ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲ ಶುಗರ್ ಅನ್ನೋದು ಜಡ ವಸ್ತು ಅಂತ. ಇಷ್ಟು ಸತಿ ಹೇಳಿದ್ದೀನಿ ನಾನು. ಶುಗರ್ ಅನ್ನೋದು ಜಡ ವಸ್ತು. ಯಾಕೆ ಹಾಗೆ ಹೇಳ್ತಾರೋ ಗೊತ್ತಿಲ್ಲ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಅಯ್ಯೋ, ಭಕ್ತಿಯಲ್ಲೇ ಇರಬೇಕು. ರಾಧಿಕಾ ಕೃಷ್ಣ ಕೃಷ್ಣ ತವ ವಿರಹೇ ಅಂತ. ಇದು ಫಸ್ಟ್ ಪ್ರಾಬ್ಲಮ್ ನಮಗೆ ವೇದಾಂತದಲ್ಲಿ. ಈ ಎಮೋಷ್ನಲ್ ಫ್ಯಾಕಲ್ಟಿ ನಮ್ಮನ್ನ ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿನ ಡಾಮಿನೇಟೇ ಮಾಡಬಾರ್ದು. ಎರಡನೇದು ಇನ್ನೊಂದು, ಸಾಧನ ಚತುಷ್ಟಯ ಸಂಪತ್ತಿ ಇಲ್ಲದೇ ಇರುವಂತಹ ಇಂಟೆಲೆಕ್ಟನ್ನು ನಾವು ಒಪ್ಪಬಾರ್ದು. ಸಾಧನ ಚತುಷ್ಟಯ ಸಂಪತ್ತಿ ನಮಗೆ ಚೆನ್ನಾಗಾಗ್ತಿದೆ ಅಂದರೆ ಮನಸ್ಸು ಗಟ್ಟಿ ಆಗ್ತಿದೆ ಅಂತಲ್ಲ. ಮನಸ್ಸು ಗಟ್ಟಿ ಆಗ್ಬೋದು, ಯಾಕಂದರೆ ಮನಸ್ಸು ಬುದ್ಧಿ ಅನ್ನೋದು ಒಂದೇ ಮುಖದ ಎರಡು ನಾಣ್ಯಗಳ ಥರ. ಅಲ್ಲಿ ವೈರಾಗ್ಯ ಬೇಕಾಗಿದೆ, ವಿವೇಕ ಬೇಕಾಗಿದೆ. ನೀವು ಶಮ ದಮ ಉಪರಮ ಶ್ರದ್ಧಾ ತಿತೀಕ್ಷ ಎಲ್ಲ ನೋಡಿ, ಎಲ್ಲ ಭೌತಿಕವಾಗೇ ಇದೆ. ಅದು ವಿವೇಕ ಬೇಕು ಅಂದರೆ ಬುದ್ಧಿ ಬೇಕು, ವೈರಾಗ್ಯ ಬೇಕು ಅಂದರೆ ಒಂದು ಇದು ಕನ್ವಿಕ್ಷನ್ ಬೇಕು, ಶಮ ಬೇಕು ಅಂದರೆ ನೀವೊಂದು ಡಿಸಿಪ್ಲಿನ್ಗೆ ಹೋಗಬೇಕು. ಶರೀರವನ್ನು ಹೀಗೆ ಇಟ್ಕೊಳ್ತೀನಿ, ಇಂದ್ರಿಯಗಳನ್ನು ಹೊರಗಡೆ ಬಿಡಲ್ಲ. ಎಲ್ಲದಕ್ಕೂ ಮನಸ್ಸಿನಲ್ಲಿ ಆ ವೃತ್ತಿಗಳು ಬಂದ್ರೂ ನೀವು ಡಿಸಿಷನ್ ತೊಗೊಂಡು ನಾನು ಹೀಗೆ ಇರ್ತೀನಿ ಅನ್ನೋದಕ್ಕೆ ಅದು ಬುದ್ಧಿ ಬೇಕು. ಸಾಧನ ಚತುಷ್ಟಯ ಸಂಪತ್ತಿ ಎಲ್ಲ ಡಿಪೆಂಡ್ ಆಗಿರೋದು ಬುದ್ಧಿ ಮೇಲೆ. ನಾನು ಹೇಗೆ ಜೀವನವನ್ನು ನಡೆಸ್ತೀನಿ, ನನ್ನ ಥಾಟ್ ಪ್ಯಾಟರ್ನ್ಸ್ ಹೇಗಿರಬೇಕು ಅಂತ ಮನಸ್ಸು ಹೇಳಿದ್ರು, ವೆನ್ ಐ ಡಿಸೈಡ್ ದಿಸ್ ಇಸ್ ಹೌ ಮೈ ಲೈಫ್ ವಿಲ್ ಬಿ. ಬುದ್ಧಿ, ಭೌತಿಕ, ವಿಜ್ಞಾನಮಯ ಕೋಶ ತುಂಬ ಇಂಪಾರ್ಟೆಂಟ್. ಸಾಧನ ಚತುಷ್ಟಯ ಸಂಪತ್ತಿ ಇಲ್ಲದೇ ಇರುವಂತಹ ಬುದ್ಧಿಯು ಎರಡನೇ ಬಲಹೀನತೆ ವೇದಾಂತ ಸ್ಟಡಿಗೆ. ಒಂದೇನದು ಭಾವನಾತ್ಮಕವಾದ ಶೈಲಿ, ಅದು ವೇದಾಂತ ಸ್ಟಡಿಗೆ ಹಾನಿಕರ. ಎರಡನೇದು ಸಾಧನ ಚತುಷ್ಟಯ ಸಂಪತ್ತಿ ಇಲ್ಲದೇ ಇರೋದು ಹಾನಿಕರ. ಮೂರನೇದು ದೇಹಂ ಪ್ರಾಣಮಪಿತಾನೆ ನೋಡ್ತಾ ಇದ್ದೀವಿ. ಮೂರನೇದು ತರ್ಕಬುದ್ಧಿಯಾಗಿರುವಂತಹ ಬುದ್ಧಿಯು, ತರ್ಕಪುರುಷನ ಬುದ್ಧಿಯು ವೇದಾಂತಕ್ಕೆ ಹಾನಿ. ಟೂ ಮಚ್ ಇಂಟೆಲೆಕ್ಚುಯಲಿಸಮ್, ಟೂ ಮಚ್ ರೇಷ್ನಲ್ ಇಂಟೆಲೆಕ್ಟ್. ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಎಮೋಷ್ನಲ್ ಬುದ್ಧಿ ಮನಸ್ಸನ್ನು ಇರಬೇಕು ಅಂತಂದರೆ ಯು ಶುಡ್ ಬಿ ರ್ಯಾಷ್ನಲ್ ಅಂತ ಹೇಳಿದೆ. ಅದು ಟೂ ರೇಷ್ನಲ್ ವಿಲ್ ಬಿಕಮ್ ಲೈಕ್ ಸ್ಟೋನ್, ಕಲ್ ಥರ ಆಗೋಗ್ತೀವಿ. ಯಾವಾಗ ತರ್ಕವನ್ನು ಉಪಯೋಗಿಸ್ಬೇಕು ಅಂದರೆ ಸಾಧನ ಚತುಷ್ಟಯ ಇದು ಸಾಧನ ಪಂಚಕಂ ಜ್ಞಾಪಕ ಇರಬೇಕು. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ. ನಮ್ಮ ಬುದ್ಧಿ ಶಾಸ್ತ್ರಕ್ಕೆ ಹಾಗೂ ಶಾಸ್ತ್ರವನ್ನು ಹೇಳುವಂತಹ ಗುರುಗೆ ಬಗ್ಗಬೇಕು ತಲೆ. ಆವಾಗ ಬಗ್ಗಿದ್ರೆ ಬುದ್ಧಿ ಸರಿಗಿರುತ್ತೆ. ಯಾವಾಗ ಬಗ್ಗಲ್ವೋ, ಅದು ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡಿಲ್ವೋ ನಾವು, ಆವಾಗ ಏನಾಗುತ್ತೆ, ಕೇವಲ ಶುಷ್ಕ ತರ್ಕ ಆಗೋಗುತ್ತೆ. ಆವಾಗ ವಾದ ವಿತಂಡ ಜಲ್ಪ ಆಗೋಗುತ್ತೆ, ಗಲಾಟೆಗಳಾಗುತ್ತೆ. ಆ ಥರ ಬುದ್ಧಿಯು ವೇದಾಂತಕ್ಕೆ ಸಹಾಯ ಮಾಡಲ್ಲ. ಆ ಥರ ಎಲ್ಲ ಯೋಚನೆ ಮಾಡಿರ್ತಾರೆ ನೋಡಿ ಶಂಕರರು. ಎಮೋಷ್ನಲ್ ಫ್ಯಾಕಲ್ಟಿ ಶುಡ್ ನಾಟ್ ಡಾಮಿನೇಟ್. ಇಂಟೆಲೆಕ್ಟ್ ಶುಡ್ ಬಿ ಕನ್ವಿನ್ಸ್ಡ್ ಇನ್ ಸಾಧನ ಚತುಷ್ಟಯ ಸಂಪತ್ತಿ. ಇಟ್ ಶುಡ್ ಬಿ ತರ್ಕ ಬೇಸ್ಡ್ ಇಂಟೆಲೆಕ್ಟ್, ಬಟ್ ಇಟ್ ಶುಡ್ ಫಾಲೋ ಶಾಸ್ತ್ರ ಆ್ಯಂಡ್ ಗುರು. ಶಾಸ್ತ್ರ ಗುರು ಇಲ್ಲವಂಥ ತರ್ಕ ಮಾಡಿದ್ರೆ ಶುಷ್ಕ ತರ್ಕ ಆಗೋಗುತ್ತೆ, ವ್ಯರ್ಥ ವಾದ ಎಲ್ಲ ಆಗೋಗುತ್ತೆ. ಇನ್ನೊಂದು, ಸಾಧಾರಣ ಮನುಷ್ಯರಿಗೆ ಬುದ್ಧಿ ಇದೆ, ಆದರೆ ಶಾಸ್ತ್ರವನ್ನು ಅವರು ಅವಲಂಬಿಸೋದಿಲ್ಲ.
ವೆರಿ ಕ್ಲೋಸ್ ಟು ತರ್ಕ. ಅಂದರೆ ಅಂಧಶ್ರದ್ಧೆ ಅವರಿಗೆ. ದೇ ಆರ್ ಹಾಫ್ ಬ್ಲೈಂಡ್ ಆರ್ ಒನ್ ಬ್ಲೈಂಡ್. ಒಂದು ಕಣ್ಣಿದೆ, ಆ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಲೌಕಿಕ ವಿಚಾರದಲ್ಲಿ ಮಾತ್ರ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಶಾಸ್ತ್ರ ವಿಚಾರ, ವೇದಾಂತ ವಿಚಾರಕ್ಕೆ ಬಂದಾಗ ಬುದ್ಧಿ ಉಪಯೋಗಿಸಲ್ಲ. ನಮಗಿದು ಆಗಲ್ಲ, ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಅಂಧ ಅಂತ ಹೆಸರು, ಅಂಧಶ್ರದ್ಧೆ. ಈ 4 ವೃತ್ತಿಗಳು ಬುದ್ಧಿಯಲ್ಲಿರೋದ್ರಿಂದ ಈ 4 ಬಲಹೀನತೆ ಇದ್ದರೆ ಅದ್ವೈತ ವೇದಾಂತ ಸಿದ್ಧಿಸೋದಿಲ್ಲ ಅಂತ ಶಂಕರರು ಇದರಲ್ಲಿ ತೋರಿಸ್ತಾರೆ ಈ 4ನೇ ಶ್ಲೋಕದಲ್ಲಿ. ಅದಕ್ಕೆ ಅದ್ವೈತ ವೇದಾಂತ ತುಂಬ ತಪ್ಪು ಅಂತೀನಿ. ಅದ್ವೈತ ವೇದಾಂತವನ್ನು ಅನುಸಂಧಾನ ಮಾಡೋದು ತುಂಬ ಕಷ್ಟ. ಈ ಕಷ್ಟ ಅಂದ್ರೇನು, ಈ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ನಲ್ಲ, ನನ್ನ ತಿಳಿವಿಲ್ಲ ಅನ್ನೋದಕ್ಕೆ ಯಾಕೆ ಎರರ್ ಬರುತ್ತೆ, ವೈ ಇಟ್ ಇಸ್ ಎ ಪ್ರಾಬ್ಲಮ್ ಬಿಕಾಸ್ ಆಫ್ ಮೈ ಓನ್ ಫ್ಯಾಕಲ್ಟಿ. ಈ 4ಅಲ್ಲಿ ನಾವು ಯಾರು ಒಂದು ಫ್ಯಾಕಲ್ಟಿಯಲ್ಲಿ ಇರ್ತೀವಿ. ವಿ ಕೆನಾಟ್ ಅಪ್ರಿಷಿಯೇಟ್ ವೇದಾಂತ ಬಿಕಾಸ್ ಆಫ್ ಒನ್ ಆಫ್ ದೀಸ್ 4 ಡಿಫೆಕ್ಟ್ಸ್ ಆರ್ ಆಲ್ ದ ಡಿಫೆಕ್ಟ್ಸ್ ಆರ್ ಒನ್ ಆಫ್ ದ 4 ಡಿಫೆಕ್ಟ್ಸ್. ಆಯಿತಾ? ಇವಾಗ ನೋಡಿ ಶ್ಲೋಕಕ್ಕೆ ಬನ್ನಿ. ದೇಹಂ ಅಹಂ ಆತ್ಮ. ಒಬ್ಬ ಸಿದ್ಧಾಂತಿ ಹೇಳ್ತಿದ್ದಾನಂತೆ, ದೇಹಂ ನಾನೇ ದೇಹ ಅನ್ನುವಂಥ ಒಂದು ಸಿದ್ಧಾಂತಿ. ಇವಾಗ ಹೇಗೆ ಅಂದರೆ, ಇದು ನಾನು ಆವಾಗಲೇ ಶುರುವಿನಲ್ಲಿ ಹೇಳಿದೆ, ಒಬ್ಬ ಸಾಧಾರಣವಾದ ಮನುಷ್ಯ ಅಜ್ಞಾನಿಯಾಗಿರ್ತಾನೆ. ಅಜ್ಞಾನಿ ಅಂದರೆ ಅವನಿಗೆ ಬುದ್ಧಿ ಅಷ್ಟಿರಲ್ಲ. ಸಿದ್ಧಾಂತದಲ್ಲಿಯೂ ದಾರ್ಶನಿಕರು ಇದು ತಪ್ಪು ಮಾಡಿದ್ದಾರೆ, ಅದ್ವೈತ ವೇದಾಂತವನ್ನು ಒಪ್ಪಿಲ್ಲ ಅಂತ ಹೇಳಿದೆ. ಅದು ಹೇಗೆ ಅಂದರೆ, ಒಂದು ಮನೆ ಇದೆ, ಮನೆ ಒಳಗಡೆ ಹೋಗಬೇಕು, ಬಾಗಿಲಿದೆ, ಆ ಬಾಗಿಲು ತುಂಬ ಕೆಳಗಿದೆ ಇದೆ. ಇವನು 6 ಅಡಿ, ಬಾಗಿಲಿರೋದು 4 ಅಡಿಲಿ, ಬಗ್ಗಬೇಕು ಇವನು. ನಾವೆಲ್ಲ ಸಾಧಾರಣ ಮನುಷ್ಯರು ಏನು ಮಾಡ್ತೀವಿ, ಅಲ್ಲಿ ಹತ್ತಿರ ಹೋಗ್ಬಿಟ್ಟು ನೇರ ಹೋಗ್ಬಿಟ್ಟು ಕರೆಕ್ಟಾಗಿ ಹೊಡ್ಕೊಳ್ತೀವಿ ಅಲ್ಲಿಗೆ, ಅಂದರೆ ಆ ಬಾಗಿಲು ಹೊಡಿತೀವಿ. ಅದೊಂದು ಪ್ರಾಬ್ಲಮ್. ಈ ದಾರ್ಶನಿಕರು ಏನು ಮಾಡ್ತಾರೆ, ನಾವು ಹೋಗಿ ಬಿದ್ದಿರ್ತೀವಲ್ವ, ಅಂದರೆ ನಮ್ಮ ತಲೆ ಏಟಾಗಿರುತ್ತಲ್ವ, ದಾರ್ಶನಿಕ ನೋಡಿರ್ತಾರೆ ನಮ್ಮನ್ನ, ಇವ್ರಿಗೆಲ್ಲ ಗೊತ್ತಿಲ್ಲ ಅಂತ. ಅವನೇನು ಮಾಡ್ತಾನೆ, ಅಲ್ಲಿಂದನೇ ತಲೆಯನ್ನು ಬಗ್ಗಿಸ್ಕೊಂಡು ಬರ್ತಾನೆ. ನಾವು ತುಂಬ ಬುದ್ಧಿವಂತ ಅಂತ ನಮಗೆ ಗೊತ್ತಿರಲ್ಲ, ನಾವು ನೇರ ಹೋಗಿ ಅಲ್ಲಿ ಹೊಡ್ಕೊಂಡ್ಬಿಡ್ತೀವಿ, ತಲೆ ತಾಗತ್ತೆ. ದಾರ್ಶನಿಕ ಅಲ್ಲಿಂದ ನೋಡ್ಕೊಂಡು ಬಂದು ಫುಲ್ ಬಗ್ಸಿರ್ತಾನೆ, ಇಲ್ಲ ವಾಸ್ಕಾಲ ಹತ್ರ ತಲೆ ಎತ್ತುತ್ತಾನೆ. ಆಯಿತಾ? ಅದು ಏರರೆ. ಇಷ್ಟೆಲ್ಲ ಪ್ರಯತ್ನ ಬಡಿ ಕೊನೆಗೆ ಅವನು ಬೀಳ್ತಾನೆ, ನಾವು ಮುಂಚೆನೇ ಬಿದ್ದಿರ್ತೀವಿ. ಇಲ್ಲಿ ಚಾರುವಾಕ ಸಿದ್ಧಾಂತವನ್ನು ಆಚಾರ್ಯ ಶಂಕರರು ದೇಹಂ ಅಹಂ ಆತ್ಮ ಅಂತ ಅವನು ಹೇಳೋದು. ಚಾರುವಾಕ ಸಿದ್ಧಾಂತ ದೇಹಂ, ಚಾರುವಾಕ ಸಿದ್ಧಾಂತ ಹಾಗೆ ತಾನೆ. ಚಾರುವಾಕ ಅಥವಾ ಲೋಕಾಯತನ ಅಂತ ಅವ್ರ ಹೆಸರು. ಲೋಕಾಯತನ, ಚಾರುವಾಕ ಅನ್ನೋದು ಒಂದೇ, ಡಿಫ್ರೆಂಟ್ ವರ್ಷನ್ಸ್. ಚಾರುವಾಕರು ಏನು ಹೇಳ್ತಾರೆ ಅಂದರೆ ದೇಹವೇ ನಾನು. ಲೋಕಾಯತನು ಇನ್ನೂ ಅದೇ ವರ್ಷನ್. ಅವರೇನು ಹೇಳ್ತಾರೆ, ಇಂದ್ರಿಯಾಣಿ, ಇಂದ್ರಿಯ ನಾನು. ನಾನು ಅಂದರೆ ಇಲ್ಲಿ ಆತ್ಮ. ದೇಹಂ ಆತ್ಮ, ಇಂದ್ರಿಯಾಣಿ ಆತ್ಮ. ಒಂದೇ ಫ್ಯಾಮಿಲಿ, ಅಣ್ಣ ತಮ್ಮ ಇಬ್ಬರು. ಇದು ಚಾರುವಾಕ ಅವತ್ತಿತ್ತು ಸ್ವಾಮಿ, ದೇಹವೇ ಶ್ರೇಷ್ಠ ಅಂತ ಅವ್ರು ಹೇಳ್ತಿದ್ರು. ಇವಾಗೆಲ್ಲ ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಈ ಕ್ಷಣದವರೆಗೂ ನಾವೆಲ್ಲರೂ ದೇಹಾಭಿಮಾನಿಗಳೇ. ನಾವೆಲ್ಲ ಒಂದು ರೀತಿಯಾದ ಚಾರುವಾಕವನ್ನು ಅಭ್ಯಾಸ ಮಾಡುವವರೇ. ಇಲ್ಲಾಂದರೆ ಇಷ್ಟು ಇನ್ಶೂರೆನ್ಸ್ ಪಾಲಿಸಿ ಎಲ್ಲ ಯಾಕೆ ಬರ್ತಾಯಿತ್ತು ಅಂದ್ಕೊಳ್ತೀರಿ? ಇನ್ಶೂರೆನ್ಸ್ ಪಾಲಿಸಿ ಈಸ್ ಬೇಸ್ಡ್ ಆನ್ ವಾಟ್? ಚಾರುವಾಕ ಸಿದ್ಧಾಂತ. ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ತಾನೇ ಇರೋದು. ಮುಂದೆ ಏನಾಗುತ್ತೋ ಅನ್ನೋದಕ್ಕೆ ಅವನು ಅದೇ ತಾನೇ ಹೇಳ್ತಿದ್ದು. ಚಾರುವಾಕ ಹೇಳ್ತಿದ್ದೇನು, ಮುಂದೆ ಏನೂ ಇಲ್ಲ, ಇರೋದ್ರಲ್ಲಿ ನೀವು ಸಂತೃಪ್ತವಾಗಲ್ಲ, ಮಜಾ ಮಾಡ್ಕೊಂಡಿರಿ, ಎಂಜಾಯ್ ಮಾಡ್ಕೊಂಡಿರಿ. ಇವಾಗ ಎಲ್ಲ ಸೇವಿಂಗ್ಸು ನೋಡಿ, ಅಥವಾ ಎಲ್ಲ LIC ಪಾಲಿಸಿಗಳು ನೋಡಿ, ಇನ್ಶೂರೆನ್ಸ್ ನೋಡಿ, ಅಥವಾ ಯಾವುದ್ಯಾವುದೋ ಮತ್ತೊಂದು ಮಗದೊಂದು ಹೇಳ್ತಾರಲ್ಲ, ಇಟ್ ಇಸ್ ಆಲ್ ಬೇಸ್ಡ್ ಆನ್ ಚಾರುವಾಕ ಸಿದ್ಧಾಂತ, ಪ್ರೊಟೆಕ್ಟಿಂಗ್ ದ ಬಾಡಿ. ನಾವು ಹೇಳ್ಬೋದು ನಾವು ದ್ವೈತಿ, ವಿಶಿಷ್ಟಾದ್ವೈತಿ, ಅದ್ವೈತಿ ಅಂತ. ನಾವು ಮೂಲತಃ ಚಾರುವಾಕರೇ. ಯಾಕಂದರೆ ನಾವು ಇದೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಡಿಫೆಂಡ್ ಮಾಡ್ಬೋದು. ವಿ ಕ್ಯಾನ್ ಡಿಫೆಂಡ್ ಸೇಯಿಂಗ್ ದಟ್ ಇನ್ ದಿಸ್ ಎರಾ, ಇನ್ 21st century ಇಟ್ ಇಸ್ ನಾಟ್ ಪಾಸಿಬಲ್, ಮೇ ಬಿ ಇಟ್ ವಾಸ್ ಪಾಸಿಬಲ್ ಡ್ಯೂರಿಂಗ್ ಶಂಕರಾಚಾರ್ಯಸ್ ಟೈಮ್ ಅಂತ. ಆವಾಗ ಅವರು ಅದು ಹೇಳ್ತಾರೆ, ವೇದದ ಕಾಲದಲ್ಲಿ ಹಾಗಿತ್ತು ಅದಕ್ಕೆ ಅಂತ ಅಲ್ವಾ. ಇದು ಈ ಮನುಷ್ಯನ ಬುದ್ಧಿ ಸತತವಾಗಿ ಅದು ಹರಿತಾನೇ ಇದೆ, ಪೆರ್ನಿಯಲ್ ರಿವರ್ ಥರ ಹರಿತಾನೆ. ಈ ವೃತ್ತಿ ಬದಲಾವಣೆ ಆಗೋದಿಲ್ಲ. ಸೊ ಇಲ್ಲಿ ದೇಹಂ ಪ್ರಾಣ ಇಂದ್ರಿಯಾಣಿ ಎಲ್ಲವೂ, ಪ್ರಾಣ ಇದೆಲ್ಲ ಚಾರುವಾಕದ ಸಿದ್ಧಾಂತವೇ. ಆಯಿತಾ? ಇನ್ನೊಂದಿದೆ ಚಲಾಂ ಬುದ್ಧಿಂ. ಇಲ್ಲಿ ಬುದ್ಧಿ ಅಂದರೆ ಆತ್ಮ ಅಂತ ಅರ್ಥ. ಹಿಂದೆ ನಾಸ್ತಿಕವಾದವನ್ನು, ಚಾರುವಾಕ ಸಿದ್ಧಾಂತವನ್ನು ಆಚಾರ್ಯರು ಖಂಡನೆ ಮಾಡಿದ್ರು.
ಚಲಾಂ ಬುದ್ಧಿಂ ಅಂದರೆ ಬುದ್ಧಿ ಅಂದರೆ ಆತ್ಮ ಅಂತ. ಬುದ್ಧಿಸ್ಟಿನ 4 ಗ್ರೂಪ್ಸ್ ಇದೆ. 4 ಗ್ರೂಪ್ಸ್ ಯಾವುದು? ವೈಭಾಂತಿಕ, ಸೌತ್ರಾಂತಿಕ, ಯೋಗಾಚಾರ, ಯೋಗಾಚಾರವನ್ನೇ ಕ್ಷಣಿಕ ವಿಜ್ಞಾನವಾದೀಸ್ ಅಂತ ಕರೆಯೋದು. ಮಾಧ್ಯಂತಿಕವನ್ನೇ ಶೂನ್ಯವಾದೀಸ್ ಅಂತ ಕರೆಯೋದು. ಈ 4 ಗ್ರೂಪಲ್ಲಿ ಚಲಾಂ ಬುದ್ಧಿಂ, ಚಲಾಂ ಅಂದರೆ ಹರಿತಾ ಇರುವಂಥದ್ದು ಅಂತ, ಕಾನ್ಸ್ಟೆಂಟ್ ಮೂಮೆಂಟ್, ಫ್ಲೀಟಿಂಗ್ ಲೈಕ್ ಎ ವಾಟರ್ ಫಾಲ್. ಬುದ್ಧಿಂ ಅಂದರೆ ಆತ್ಮ. ಚಲಾಂ ಬುದ್ಧಿಂ ಅಂದರೆ ಕ್ಷಣಿಕ ವಿಜ್ಞಾನವಾದಿ. ಆತ್ಮವು ಪ್ರತಿಕ್ಷಣವೂ ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾರೆ. ಆತ್ಮ ಈಸ್ ಕಾನ್ಷಿಯಸ್ನೆಸ್, ಆತ್ಮ ಅರಿವಿನ ಸ್ವರೂಪ ಇದೆ ಅಂತ ಯೋಗಾಚಾರ ಒಪ್ತಾರೆ. ಯೋಗಾಚಾರ ಅಂದರೆ ಕ್ಷಣಿಕ ವಿಜ್ಞಾನವಾದಿ. ದೇ ಕೇಮ್ ವೆರಿ ಕ್ಲೋಸ್ ಟು ವೇದಾಂತ. ಬಟ್ ಲಾಸ್ಟ್ ಮೂಮೆಂಟ್ ಅದೇ ಹೇಳಿದ್ನು, ಅಲ್ಲಿವರೆಗೂ ಬಂದು ತಲೆ ಮೇಲೆ ಕೊಟ್ಟ ಅಂತ, ಅದಕ್ಕೆ ಹೇಳಿದ್ದು ಉದಾಹರಣೆ. ಕೊನೆಗೇನಂತ ಹೇಳಿದ್ರು, ಆತ್ಮ ಬದಲಾವಣೆ ಆಗ್ತಾಯಿದೆ ಪ್ರತಿಕ್ಷಣವು. ನನ್ನಲ್ಲಿರುವಂತಹ ಆತ್ಮ ನಿಮ್ಮಲ್ಲಿರುವಂತಹ ಪ್ರತಿಕ್ಷಣವೂ ಬದಲಾವಣೆ ಆಗ್ತಿರೋದ್ರಿಂದ ಅದೇ ಸತ್ಯ ಅಂತ. ಕೊನೆಗೆ ನೆಕ್ಸ್ಟ್ ಮುಂದೇನಾಯಿತು? ಶೂನ್ಯಂ ವಿದುಹು. ವಿದುಹು ಅಂದರೆ ಇವರೆಲ್ಲ ದಾರ್ಶನಿಕರು ಅಂತಹ. ವಿದುಹು ಅಂದರೆ ವಿದ್ವತ್ ಜನರು. ಇಂತಹ ವಿದ್ವತ್ ಜನರು ಕೊನೆಯವರೆಗೂ ಇಷ್ಟೆಲ್ಲ ಅಧ್ಯಯನ ಮಾಡಿ ಕೊನೆಗೆ ಆತ್ಮವನ್ನು ದೇಹ ಅಂತ ಹೇಳಿ, ಪ್ರಾಣ ಅಂತ ಹೇಳಿ, ಇಂದ್ರಿಯ ಅಂತ ಹೇಳಿ, ಮತ್ತು ಆತ್ಮ ಬದಲಾವಣೆ ಆಗ್ತಿದೆ ಪ್ರತಿಕ್ಷಣ ಅಂತ ಹೇಳಿ, ಆತ್ಮ ಶೂನ್ಯವಾದ ಅಂತವರೆಗೂ ಹೇಳಿಬಿಟ್ರು. ಶೂನ್ಯಂ ವಿದುಹು. ಬುದ್ಧಿಸಮ್ದ ಇನ್ನೊಂದು ಮಾಧ್ಯಂತಿಕ ಸ್ಕೂಲ್, ಮಾಧ್ಯಂತಿಕ ಸಂಪ್ರದಾಯ ಅಂತದು, ಶೂನ್ಯವಾದ ಅಂತ. ಅವರೇನು ಹೇಳ್ತಾರೆ, ಒಂದು ಆತ್ಮಕ್ಕೂ ಇನ್ನೊಂದು ಆತ್ಮಕ್ಕೂ ನಡುವೆ, ಅಂದರೆ ನಮಗೂ ನಿಮಗೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ, ಈ ಗ್ಯಾಪಲ್ಲಿ ಏನೂ ಇಲ್ಲ, ಇದು ಶೂನ್ಯ. ಈ ಶೂನ್ಯವೇ ಜಾಸ್ತಿ ಇದೆ. ಇವಾಗ ಇಲ್ಲಿ ಏನಿದೆ, ಈ ಶೂನ್ಯವೇ ಜಾಸ್ತಿ ಇದೆ. ಆತ್ಮಗಳು ಕಮ್ಮಿ ಇದ್ದು ಶೂನ್ಯಗಳೇ ಜಾಸ್ತಿ ಇರೋದ್ರಿಂದ ಶೂನ್ಯವಾದವೇ ಆತ್ಮ. ಆತ್ಮ ಈಸ್ ಶೂನ್ಯ, ನಥಿಂಗ್ನೆಸ್ ಅಂತ ಹೇಳ್ಬಿಟ್ರು. ಬುದ್ಧಿಂಚ ಶೂನ್ಯಂ ವಿದುಹು. ಈ ಥರ ವೃತ್ತಿಗಳು ಭೃಶಂವಾದಿನಃ, ಭ್ರಾಂತಾಹ, ದೇ ಆರ್ ಆಲ್ ಭ್ರಾಂತಾಹ, ತಪ್ಪು ತಿಳುವಳಿಕೆ ಇರುವಂತಹ ವಾದಿನಃ, ಆರ್ಗ್ಯೂ ಮಾಡ್ತಾರೆ, ಅವ್ರ ಹತ್ರ ಮಾತಾಡೋಕ್ಕೆ ಆಗಲ್ಲ. ಭೃಶಂ ಅಂದರೆ ಅವರ ಮನಸ್ಸನ್ನು ಬದಲಾವಣೆ ಮಾಡೋಕ್ಕೆ ಆಗಲ್ಲ. ಎಷ್ಟು ಹೇಳಿದ್ರು ಅವ್ರು ಹೇಳ್ಕೊಂಡಿರುವಂತಹ ಸತ್ಯತ್ವ ಏನು ಅನುಸಂಧಾನ ಮಾಡ್ಕೊಂಡಿದ್ದಾರೋ ಅದೇ ಶ್ರೇಷ್ಠ ಅಂತ ಅಂದ್ಕೊಳ್ತಾರೆ. ಭ್ರಾಂತಾಹ ಭೃಶಂವಾದಿನಃ. ಯಾಕೆ ಈ ಥರ ಆಗತ್ತೆ? ಎಲ್ಲವೂ 4 ಎಮೋಷ್ನಲ್, 4 ಇಂಟಲೆಕ್ಚುಯಲ್ ಡಿಫೆಕ್ಟ್ ಅಂತ ಹೇಳಿದೆ. ಸ್ತ್ರೀ, ಬಾಲ, ಅಂಧ, ಜಡ. ಶಂಕರಾಚಾರ್ಯರು ಉಲ್ಟ ಹಾಕಿದ್ದಾರೆ. ಸ್ತ್ರೀ, ಬಾಲ, ಅಂಧ, ಜಡ. ಯಾರಿಗೆ ಸ್ತ್ರೀತತ್ವದ ಬುದ್ಧಿ ಇರುತ್ತೋ, ಬಾಲತತ್ವದ ಬುದ್ಧಿ ಇರುತ್ತೋ, ಜಡತ್ವದ ಬುದ್ಧಿ ಇರುತ್ತೋ, ಅಂಧತ್ವದ ಬುದ್ಧಿ ಇರುತ್ತೋ. ಇಲ್ಲಿ ಸ್ತ್ರೀ ಅಂದಿದ ತಕ್ಷಣ ಹೆಣ್ಮಕ್ಳಿಗೂ ಅಂದ್ಕೊಳ್ಬಾರ್ದು, ಆ ಥರ ಅಲ್ಲ. ಸಾಧಾರಣವಾಗಿ ಹೆಣ್ಮಕ್ಳಿಗೆ ಎಮೋಷ್ನಲ್ ಫ್ಯಾಕಲ್ಟಿ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ಸ್ತ್ರೀ ಅನ್ನುವಂಥ ಪದ ಉಪಯೋಗಿಸಿದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ಜೆಂಡರ್ ವುಮೆನ್. ದಟ್ ಫ್ಯಾಕಲ್ಟಿ ಈವನ್ ಇನ್ ಮೆನ್, ಇಫ್ ದೇ ಆರ್ ವೆರಿ ಎಮೋಷ್ನಲ್, ದೆನ್ ದೇ ಆರ್ ಸ್ತ್ರೀ ಓನ್ಲಿ. ಸ್ತ್ರೀ, ಬಾಲ, ಅಂಧ, ಜಡ, ಈ 4 ಡಿಫೆಕ್ಟ್ ಇರೋದ್ರಿಂದ ಅದ್ವೈತ ವೇದಾಂತವನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಈ 4 ಡಿಫೆಕ್ಟ್ ಯಾರು ಅಂದರೆ ಇವರೇ, ಕ್ಷಣಿಕ ವಿಜ್ಞಾನವಾದಿಗಳು, ಯೋಗಾಚಾರರು, ಆಮೇಲೆ ಇವರು ಚಾರುವಾಕರು, ಲೋಕಾಯತನರು, ಅದಲ್ಲ. ಆಯಿತಾ? ಅದಕ್ಕೆ ಬುದ್ಧಿಯನ್ನು ಆದಷ್ಟು ನಾವು ತರ್ಕವಾಗೂ ಇಟ್ಕೊಳ್ಬೇಕು, ಅದು ಶಾಸ್ತ್ರಭರಿತವಾಗೂ ಇರಬೇಕು. ಅದಕ್ಕೆ ಮುಂಡಕ ಉಪನಿಷತ್ತಲ್ಲಿ ಏನು ಹೇಳುತ್ತೆ? ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವ ಅಭಿಗಚ್ಚೇತ್. ಪರೀಕ್ಷಲೋಕಾನ್ ಕರ್ಮಚಿತಾನ್ ಅಂತ. ಪರೀಕ್ಷಲೋಕಾನ್ ಅಂತಂದರೆ ಕರ್ಮ ಹಾಗೂ ಉಪಾಸನೆಯ ದೋಷವನ್ನು ನೋಡು ಅಂತ. ಅಲ್ಲಿ ಎಸ್ಪೆಷಲಿ ಕರ್ಮದ ದೋಷವನ್ನು ನೋಡು. ಪರೀಕ್ಷಲೋಕಾನ್ ಮನಸ್ಸಿನಲ್ಲಿ ಚೆನ್ನಾಗಿ ರಿಫೈನ್ ಆಗಿರಬೇಕು, ದ ಲಿಮಿಟೇಷನ್ಸ್ ಆಫ್ ಎ ಕರ್ಮ ಆ್ಯಂಡ್ ಉಪಾಸನ ಅಂತ. ಅದಕ್ಕೆ ಅಂದರೆ ಸಾಧನ ಚತುಷ್ಟಯ ಸಂಪತ್ತಿ ಎರಡನೇದು ಹೇಳದ್ನಲ್ಲ, ಬುದ್ಧಿಯಲ್ಲಿ ಸಾಧನ ಚತುಷ್ಟಯ ಸಂಪತ್ತಿ ಚೆನ್ನಾಗಿ ಆಗಲಿಲ್ಲ ಅಂದರೆ, ಸಂಪತ್ತು ರಿಚ್ನೆಸ್ ಇಲ್ಲ ಅಂದರೆ ಪರೀಕ್ಷಲೋಕಾನ್ ಮಾಡೋಕ್ಕಾಗೋದಿಲ್ಲ. ಪರೀಕ್ಷಲೋಕಾನ್ ಅಂದರೆ ಕರ್ಮದ ಲಿಮಿಟೇಷನ್ಸ್ ಗೊತ್ತಾಗಲ್ಲ. ಯಾವಾಗ ಸಾಧನ ಚತುಷ್ಟಯ ಸಂಪತ್ತಿ ಚೆನ್ನಾಗಿದೆಯೋ ಕರ್ಮ ಹಾಗೂ ಉಪಾಸನೆಯ ಲಿಮಿಟೇಷನ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದೇ ಸತ್ಯ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ಹಾಂ. ಸೊ ಸ್ತ್ರೀ, ಬಾಲ, ಅಂಧ, ಜಡೋಪಮಾಸ್ತ್ವಹಮಿತಿ ಭ್ರಾಂತ ಭೃಶಂ ವಾದಿನಃ. ಆಮೇಲೇನು? ಮಾಯಾಶಕ್ತಿ
ಮಾಯಾಶಕ್ತಿ ಕಲ್ಪಿತ ವ್ಯಾಮೋಹ ಸಂಹಾರಿಣೆ. ಅದು ಯಾರಿಗೆ ಹೆಸರು ಅಂದರೆ ಗುರುಗೆ ಹೆಸರು. ಈ 4 ಬುದ್ಧಿ ಇದೆಯಲ್ಲ, ಬಲಹೀನತೆ ಬುದ್ಧಿ ಇದೆಯಲ್ಲ, ಈ ವ್ಯಾಮೋಹವನ್ನು ಮಹಾವ್ಯಾಮೋಹ ಸಂಹಾರಿಣೆ, ನಮಃ ಇರೋದರಿಂದ ಚತುರ್ಥಿ ಇರೋದರಿಂದ ಸಂಹಾರಿಣೆ ಹಾಕೊಳ್ಬೇಕಷ್ಟೆ. ಮಾಯಾಶಕ್ತಿ ಕಲ್ಪಿತ ವ್ಯಾಮೋಹ ಮಹಾಸಂಹಾರಿಣೆ. ಈ ಮೋಹ, ಮಹಾಮೋಹ ಯಾವುದರಿಂದ ಶುರು ಆಯಿತು? ಮಾಯೆಯಿಂದ ಶುರು ಆಯಿತು. ಮಾಯಾ ಅಂದರೆ ಇಟ್ ಇಸ್ ಕಾಸ್ಡ್ ಬೈ ಮಾಯಾ. ಮಾಯೆಯಲ್ಲಿ ನಮಗೆ ಗೊತ್ತಿರುವಂಥ 2 ಶಕ್ತಿಗಳು, ಆವರಣ ಶಕ್ತಿ ಹಾಗೂ ವಿಕ್ಷೇಪ ಶಕ್ತಿ ಅಲ್ವಾ. ವಿಲಾಸ ಅಂತಿದೆ. ವಿಲಾಸ ಅಂದರೆ ಪ್ಲೇ, ಆಟ. ಅದಕ್ಕೆ 2 ಅರ್ಥ ತಗೊಳ್ಬೇಕು. ಮಾಯೆಯ ಆಟ ಈ ಥರ ಭ್ರಾಂತಿಗಳು, ನಮಗೆ ಅದ್ವೈತ ವೇದಾಂತವನ್ನು ಒಪ್ಪದೇ ಇರುವಂತಹ ಭ್ರಾಂತಿ ಮಾಯೆ ಮಾಡುತ್ತೆ. ಇನ್ನೊಂದು ಮಾಯೆಯ ಒಂದು ಅಂಗ ಆವರಣ ಶಕ್ತಿ ಹಾಗೂ ವಿಕ್ಷೇಪ ಶಕ್ತಿ. ಆವರಣ ಏನು ಮಾಡುತ್ತೆ? ಸತ್ಯವನ್ನು ಮರೆಮಾಚುತ್ತೆ, ತಪ್ಪನ್ನು ಎದ್ದು ತೋರಿಸುತ್ತೆ. ಉದಾಹರಣೆ, ಹಗ್ಗ ಹಾವು. ಹಗ್ಗವನ್ನು ಮರೆಮಾಚೋದು ಆವರಣ ಶಕ್ತಿ. ಅದು ಮರೆಮಾಚಿ ಹಾವನ್ನು ತೋರಿಸೋದು ವಿಕ್ಷೇಪ ಶಕ್ತಿ. ಆ ವಿಕ್ಷೇಪ ಶಕ್ತಿಗೆ ಮಹಾವ್ಯಾಮೋಹ ಸಂಹಾರಿಣೆ ಅಂತ ಹೇಳ್ತಾ ಇರೋದು. ಇಟ್ಸ್ ಅ ಗ್ರೇಟರ್ ಡಿಲ್ಯೂಷನ್. ಆಯಿತಾ? ಈಗ ಈ ಡಿಲ್ಯೂಷನ್ ಹೋಗಬೇಕು ಅಂದರೆ, ಈ ವ್ಯಾಮೋಹ ಹೋಗಬೇಕು ಅಂದರೆ ಆವರಣ ಶಕ್ತಿ ಆಗಿರುವಂತಹ ಅಜ್ಞಾನವನ್ನು ಹೋಗಿಸ್ಬೇಕು ಅಲ್ವಾ. ಈ ಅಜ್ಞಾನ ಹೇಗೆ ಹೋಗುತ್ತೆ? ಹೌ ವಿಲ್ ಯು ಡೆಸ್ಟ್ರಾಯ್ ಇಗ್ನೊರೆನ್ಸ್? ನೀವು ನಾಲೆಜ್ ಅಂತ ಹೇಳ್ಬಿಡ್ತೀರಿ, ಅದು ಸರಿ. ಇಗ್ನೊರೆನ್ಸ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಡೈರೆಕ್ಟ್ಲಿ. ಅಜ್ಞಾನವನ್ನು ನೇರವಾಗಿ ಸಂಹಾರ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂತಂದರೆ, ನಿದ್ದೆಯಲ್ಲಿ ಅಂದರೆ ಸುಷುಪ್ತಿ ಅವಸ್ಥೆಯಲ್ಲಿ ನಾವೆಲ್ಲ ಮಲಗಿರ್ತೀವಿ. ಆವಾಗ ನಮಗೆ ಅಜ್ಞಾನ ಇದೆಯಾ? ಕರೆಕ್ಟಾಗಿ ಯೋಚನೆ ಮಾಡಿ. ನಿದ್ದೆಯಲ್ಲಿ ನಾನು ಸುಷುಪ್ತಿ ಅವಸ್ಥೆಯಲ್ಲಿ ನಾನು ಶರೀರ, ನಾನು ಇಂಥವಳು ಅಂತ ಹೇಳ್ತೀರಾ? ಆವಾಗೇನಾಗಿದೆ? ಅಜ್ಞಾನ ಇಲ್ಲ. ತಾತ್ಕಾಲಿಕವಾಗಿ ಅಜ್ಞಾನ ಅಡಗಿದೆ. ಯಾಕಂದರೆ ನಾನು ಇಂಥವಳು ಅಂತ ಹೇಳ್ತಿಲ್ಲ, ಇಲ್ಲ ಅಲ್ಲಿ. ಇಟ್ ಈಸ್ ರಿಸಾಲ್ವ್ ಫಾರ್ ಟೈಮ್ ಬೀಯಿಂಗ್. ಸಿಂಪ್ಟಮ್ ಎದ್ದಿದ ತಕ್ಷಣ, ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸಿಂಪ್ಟಮು ಹೇಳುತ್ತೆ. ಇಗ್ನೊರೆನ್ಸ್ ಇಸ್ ಎ ಡಿಸೀಸ್ ವಿಲ್ ಕಾಸ್ ಎ ಸಿಂಪ್ಟಮ್. ಈ ವಿಕ್ಷೇಪ ಶಕ್ತಿ ಅನ್ನೋದು ಸಿಂಪ್ಟಮ್ ಥರ. ಸೊ ಯು ಕ್ಯಾನಾಟ್ ಡೆಸ್ಟ್ರಾಯ್ ಇಗ್ನೊರೆನ್ಸ್ ಡೈರೆಕ್ಟ್ಲಿ. ಯು ಹ್ಯಾವ್ ಟು ಡೆಸ್ಟ್ರಾಯ್ ದ ಸಿಂಪ್ಟಮ್ ಫಸ್ಟ್. ಡೆಲ್ಯೂಷನ್ ನಿಮಗೆ ಹೋಯಿತು ಅಂತಂದರೆ, ಥ್ರೂ ದ ಡೆಲ್ಯೂಷನ್ ಇಗ್ನೊರೆನ್ಸ್ ಹೋಗುತ್ತೆ. ಇವಾಗ ಅಜ್ಞಾನ, ನಾನು ಶರೀರ ಮನಸ್ಸು ಬುದ್ಧಿ ಅಂತ ಜಾಗೃತ ಅವಸ್ಥೆಯಲ್ಲಿ ಹೇಳ್ತೀರಿ, ನಿದ್ದೆಯಲ್ಲಿ ಹೇಳಲ್ಲ. ಆವಾಗ ಆವರಣ ಶಕ್ತಿ ಮಾತ್ರ ಇದೆ, ವಿಕ್ಷೇಪ ಶಕ್ತಿನೂ ಕಮ್ಮಿ ಆಗಿದೆ. ಎದ್ದಾಗ ವಿಕ್ಷೇಪ ಶಕ್ತಿ ಜಾಸ್ತಿ ಆಗುತ್ತೆ ಬೇಸ್ಡ್ ಆನ್ ಆವರಣ ಶಕ್ತಿ. ನಾನು ಅಂತ ಹೇಳ್ತೀನಿ. ಸೊ ಇಫ್ ಯು ಹ್ಯಾವ್ ಟು ಟ್ಯಾಕಲ್ ಇಗ್ನೊರೆನ್ಸ್, ಫಸ್ಟ್ ಟ್ಯಾಕಲ್ ದ ಡೆಲ್ಯೂಷನ್. ವೈ ದಿಸ್ ಡೆಲ್ಯೂಷನ್ ಹ್ಯಾಸ್ ಕಮ್? ಮೂಲತಃ ಇಗ್ನೊರೆನ್ಸೇ. ಇವಾಗ ನೆನ್ನೆ ಹೇಳಿದ್ನಲ್ಲ ಅಲ್ಲಿ ಶುರುವಿನಲ್ಲಿ, ಈಶ್ವರ ರುದ್ರನಾಗಿ ತಾತ್ಕಾಲಿಕವಾದ ಭಯವನ್ನು ನಿವಾರಣೆ ಮಾಡ್ತಾನೆ, ಈಶ್ವರ ದಕ್ಷಿಣಾಮೂರ್ತಿಯಾಗಿ ಆತ್ಯಂತಿಕ ಭಯವನ್ನು ನಿವಾರಣೆ ಮಾಡ್ತಾನೆ ಅಂತ. ಈಗ ನಿದ್ದೆಲಿ ಏನಾಗುತ್ತೆ? ಸಿಂಪ್ಟಮ್ಯಾಟಿಕ್ ಪ್ರಾಬ್ಲಮ್, ಸಿಂಪ್ಟಮ್ಯಾಟಿಕ್ ಡಿಸೀಸ್ ಮಾತ್ರ ಹೋಗುತ್ತೆ. ಅಜ್ಞಾನವನ್ನು ತಾತ್ಕಾಲಿಕವಾಗಿ ಶಮನ ಮಾಡ್ತೀವಿ. ಇವಾಗ ಸಮಾಧಿ, ಇಟ್ ಈಸ್ ಸಿಂಪ್ಟಮ್. ಆ ಸಿಂಪ್ಟಮಲ್ಲಿ ತಾತ್ಕಾಲಿಕವಾಗಿ ನಾನು ತಪ್ಪು ತಿಳಿದಿರೋದನ್ನು ಮರೆಮಾಚಿದ್ದೀನಿ. ಐ ಆಮ್ ದಿ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್ ಅನ್ನೋದನ್ನು ಸಮಾಧಿಯಲ್ಲಿ ಮರೆಮಾಚಿದ್ದೀನಿ. ಗೊತ್ತಾಗ್ತಿದೆಯಾ? ನಿದ್ದೆಯಲ್ಲಿ ಮರೆಮಾಚಿದ್ದೀನಿ. ಆದರೆ ರೋಗವನ್ನು ನಾವು ಹೋಗಿಸ್ಬೇಕು ಅಂತಂದರೆ ಇದರಿಂದ ಜ್ಞಾನ ಬರಬೇಕು. ಈ ಜ್ಞಾನ ಬರೋದಕ್ಕೆ ವಿಕ್ಷೇಪವನ್ನು ಫಸ್ಟ್ ಟ್ಯಾಕಲ್ ಮಾಡಬೇಕು, ವಿಕ್ಷೇಪದಿಂದ ಆವರಣವನ್ನು ಟ್ಯಾಕಲ್ ಮಾಡಬೇಕು. ಸೊ ಡೈರೆಕ್ಟಾಗಿ ಆವರಣವನ್ನು ಟ್ಯಾಕಲ್ ಮಾಡಬೇಕು ಅಂತಂದ್ರೂ ಥ್ರೂ ದ ವಿಕ್ಷೇಪ, ಅದರ ಎಫೆಕ್ಟಿಂದ ನಾವು ಕಾರಣಕ್ಕೆ ಹೋಗಬೇಕು. ಆ ರೀತಿಯಾಗಿ ಮಾಯಾಶಕ್ತಿ ಕಲ್ಪಿತ ಅಂದರೆ ಸೃಷ್ಟಿ ಮಾಡಿರುವಂತಹ, ಮನಸ್ಸೇ ಸೃಷ್ಟಿ ಮಾಡಿರುವಂತಹ ವ್ಯಾಮೋಹ ಸಂಹಾರಿಣೆ ತಸ್ಮೈ. ಅಂತಹ ಸ್ಥಿತಿಯಲ್ಲಿರುವಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು. ಎಂತಹ ಗುರುಗಳು? ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿರುವಂತಹ ಗುರುಗಳಿಗೆ ನನ್ನ ನಮಸ್ಕಾರ. ಅರ್ಥ ಆಯ್ತಾ? ಸರಿ. 6ನೇದು, ರಾಹುಗ್ರಸ್ತ ದಿವಾಕರೇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್
ಸನ್ಮಾತ್ರಃ ಕರಣೋಪಸಂಹರಣತಃ ಯೋ ಭೂತ್ ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ವೆರಿ ಗುಡ್. ಇದು ಒಳ್ಳೆ ಶ್ಲೋಕ, ಎಲ್ಲನೂ ಒಳ್ಳೆ ಶ್ಲೋಕನೇ. ಈಗ ಹಿಂದಿನ ಶ್ಲೋಕದಲ್ಲಿ ಕೆಲವು ಸಿದ್ಧಾಂತವನ್ನು ಆಚಾರ್ಯರು ತೋರಿಸಿದ್ರು, ಹೇಗೆ ಅವರು ತಪ್ಪಿದ್ದಾರೆ ಅಂತ ತೋರಿಸಿದ್ರು, ಅವರ ಲಿಮಿಟೇಷನ್ಸನ್ನು ತೋರಿಸಿದ್ರು. ಆದರೆ ಅದನ್ನು ರೆಫ್ಯೂಟ್ ಮಾಡಲಿಲ್ಲ. ಇದು ಹೀಗೀಗಿದೆ, ನಮ್ಮದು ಹೀಗಿದೆ ಅಂಥೇಳಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಈ ಶ್ಲೋಕದಲ್ಲಿ ಅವರು ಅದನ್ನು ರೆಫ್ಯೂಟ್ ಮಾಡ್ತಿದ್ದಾರೆ. ಹೇಗೆ ರೆಫ್ಯೂಟ್ ಮಾಡ್ತಾರೆ ಅಂದರೆ, ಸುರೇಶ್ವರಾಚಾರ್ಯರು ಚಾರುವಾಕರ ಸಿದ್ಧಾಂತವನ್ನು ತಗೊಂಡು ಮಾನಸೋಲ್ಲಾಸದಲ್ಲಿ ಪ್ರತ್ಯೇಕವಾಗಿ ಖಂಡನೆ ಮಾಡ್ತಾರೆ. ಲೋಕಾಯತನರು ಆಮೇಲೆ ಒಂದೊಂದೇ ಬುದ್ಧಿಸ್ಟ್ ಫಿಲಾಸಫಿನ ತಗೊಂಡು ಖಂಡನೆ ಮಾಡ್ತಾರೆ. ಶಂಕರಾಚಾರ್ಯರು ಭಾಷ್ಯದಲ್ಲಿ ವಿಸ್ತಾರವಾಗಿ ಮಾಡಿದ್ದಾರೆ, ವಾರ್ತಿಕದಲ್ಲಿ ಸುರೇಶ್ವರರು ಮಾಡ್ತಾರೆ. ಆದರೆ ಇದು ಸ್ತೋತ್ರ ಗ್ರಂಥ ಆದ್ದರಿಂದ ಶಂಕರಾಚಾರ್ಯರು ಹಾಗೆ ಮಾಡಲ್ಲ. ಅದನ್ನು ಮಾಡೋಕ್ಕೋದ್ರೆ ದೊಡ್ಡ ಗ್ರಂಥ ಆಗೋಗುತ್ತೆ. ಅದಕ್ಕೆ ಅನುಭೂತಿ ಪ್ರಕಾಶ ಅನ್ನುವಂತಹ ಗ್ರಂಥ ಇರೋದ್ರಿಂದ ವಿದ್ಯಾರಣ್ಯರ ಶ್ಲೋಕದ ರೂಪದಲ್ಲಿ ಹಾಗೆ ಮಾಡಿದ್ದಾರೆ. ಇಲ್ಲ 10 ಶ್ಲೋಕನೇ ಇರೋದ್ರಿಂದ ಮತ್ತು ಖಂಡನೆ ಮಾಡ್ತಾ ಹೋಗ್ತಿದ್ರೆ 100 ಶ್ಲೋಕ ಆಗುತ್ತೆ. ಅದಕ್ಕೆ ವಾರ್ತಿಕ ಇರೋದು 150 ಶ್ಲೋಕ ಮೇಲೆ ಇರೋದ್ರಿಂದ ಖಂಡನೆ ಮಾಡ್ಬೋದು. ಆದರೆ ಶಂಕರಾಚಾರ್ಯರು ತುಂಬ ಪೂರ್ವಕವಾಗಿ ಬುದ್ಧಿ ಚೆನ್ನಾಗಿದೆ ಅವ್ರದ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದೊಂದು ನ್ಯಾಯ ಇದೆಯಲ್ಲ, ಪ್ರಥಮ ಮಲ್ಲನ್ಯಾಯ. ಪ್ರಥಮ ಮಲ್ಲನ್ಯಾಯ ಅಂದ್ರೇನು, ಈ ಇದರಲ್ಲಿ ಶರೀರವನ್ನು ಮಲ್ಲಯುದ್ಧದಲ್ಲಿ ಎಲ್ಲರೂ ಆ ಮಲ್ಲಯುದ್ಧದಲ್ಲಿ ಒಬ್ಬ ಚೆನ್ನಾಗಿ ದಷ್ಟು ಪುಷ್ಟಿಯಾಗಿರ್ತಾನೆ, ಅವನು ಎಲ್ಲರನ್ನೂ ಸಂಹಾರ ಮಾಡ್ತಾನೆ, ಗೆಲ್ತಾನೆ, ಎಲ್ಲರನ್ನೂ ಸೋಲಿಸ್ತಾನೆ, ಅವನು ಚಾಂಪಿಯನ್ ಆಗ್ತಾನೆ, ಗೆಲ್ತಾನೆ. ಪ್ರಥಮ ಮಲ್ಲನ್ಯಾಯ. ಅವನನ್ನು ನಾನು ಬಂದು ಅವನನ್ನು ಸಂಹಾರ ಮಾಡಿದ್ರೆ, ಸಾಯಿಸಿದ್ರೆ ಎಲ್ಲರನ್ನೂ ಮಾಡಿದ ಹಾಗೆ. ಶಂಕರಾಚಾರ್ಯ ತುಂಬ ವೆರಿ ಕ್ಲೆವರ್. ಅವರೇನು ಮಾಡಿದ್ರು, ನನಗೆ ಚಾರುವಾಕವನ್ನು ಯಾರು ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ, ತುಂಬ ಹತ್ತಿರ ಇರುವಂತಹ ಇವರು ಮಾಧ್ಯಂದಿಕ ಬುದ್ಧಿಸ್ಟ್ ಖಂಡನೆ ಮಾಡಿ ಆಯಿತು. ಪ್ರಾಣವ ಇಂದ್ರಿಯ ಅದೆಲ್ಲ ಖಂಡನೆ ಮಾಡಿದರು. ಶೂನ್ಯವಾದವನ್ನು ಖಂಡನೆ ಮಾಡಿದರು. ಈ ಮಾಧ್ಯಂದಿಕ ಬುದ್ಧಿಸ್ಟ್ ಯಾರು, ಶೂನ್ಯವಾದೀಸ್, ಅವರನ್ನು ಖಂಡನೆ ಮಾಡಬೇಕು. ಅವರು ಪ್ರಥಮ ಮಲ್ಲನ್ಯಾಯ ಇದ್ದ ಹಾಗೆ. ಅವರನ್ನು ಮಾಡಿದ್ರೆ ಎಲ್ಲರನ್ನೂ ಮಾಡಿದ ಹಾಗೆ. ಯಾಕಂದರೆ ಅವರು ಮಿಕ್ಕಿದ ವಾದಿಗಳನ್ನು ಸಂಹಾರ ಮಾಡಿದ್ದಾರೆ, ಸೋಲಿಸಿದ್ದಾರೆ. ಆ ರೀತಿಯಾಗಿ ಶಂಕರಾಚಾರ್ಯರು ಇಲ್ಲಿ ಅವ್ರನ್ನ ಶೂನ್ಯವಾದಿಯನ್ನು ಮಾತ್ರ ಖಂಡನೆ ಮಾಡ್ತಾರೆ. ಈ ಶೂನ್ಯವಾದವನ್ನು ಹೇಳಿರುವಂತಹ ಬುದ್ಧಿಸ್ಟ್ ಆಚಾರ್ಯ ಯಾರು ಅಂದರೆ ನಾಗಾರ್ಜುನ, ಫಿಲಮ್ ಆ್ಯಕ್ಟರ್ ಅಲ್ಲ, ಆಯಿತಾ. ಅವ್ರ ಅವ್ರು ಚೆನ್ನಾಗಿ ಒಂದು ನಟನೆ ಮಾಡಲಿಲ್ಲ ಅಂದರೆ ಜೀವನವೇ ಶೂನ್ಯ ಅವ್ರದ್ದು. ಇರಲಿ, ಪರವಾಗಿಲ್ಲ. ನಾಗಾರ್ಜುನವನ್ನು ಖಂಡನೆ ಮಾಡ್ತಾರೆ. ಈ ನಾಗಾರ್ಜುನ ಆಚಾರ್ಯರು ಸಾಧಾರಣ ಅಲ್ಲ, ನಿಮ್ಮ ಥರ ಅಲ್ಲ, 2 ತೂಟ ಮಾಡಿಕೊಂಡು ಮಲ್ಕೊಂಡು ತಿಂಡಿ ತಿನ್ಕೊಂಡಿರೋ ಥರ ಅಲ್ಲ. ಸಂಸ್ಕೃತದಲ್ಲಿ ವಿದ್ವಾಂಸರು, ತರ್ಕದಲ್ಲಿ ವಿದ್ವಾಂಸರು, ಬುದ್ಧಿಸ್ಟ್ ಅನ್ನುವಂತಹ ಈ ಪ್ರತ್ಯೇಕವಾದ ಮಾಧ್ಯಮಿಕ ಶಾಖೆಯನ್ನೇ ಶುರು ಮಾಡಿದಂಥವ್ರು. ಹಿಸ್ಟಾರಿಯನ್ಸ್ ಹೇಳ್ತಾರೆ, ಶಂಕರಾಚಾರ್ಯರು ನಾಗಾರ್ಜುನನ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದರು. ಅವರ ಆರ್ಗ್ಯುಮೆಂಟ್ಸು, ನಾಗಾರ್ಜುನನ ಆರ್ಗ್ಯುಮೆಂಟ್ ಶಂಕರಾಚಾರ್ಯರು ತಗೊಂಡು ಭಾಷ್ಯದಲ್ಲಿ ಅಲ್ಲಲ್ಲಿ ತೋರಿಸಿದ್ದಾರೆ ಅಂತ. ಚತುಷ್ಕೋಟಿ ವಾದ ಅಂತ ನಾಗಾರ್ಜುನದಿದೆ. he was very much influenced by him, and then he has used that arguments in his ಪ್ರಸ್ಥಾನತ್ರಯಂ. ಒನ್ ಆಫ್ ದಿ ವಾದಾಸ್ ಇಸ್ ಚತುಷ್ಕೋಟಿ ವಾದ. ಅದು ನಾಗಾರ್ಜುನ ಬುದ್ಧಿಸ್ಟ್ ಸಿದ್ಧಾಂತದಲ್ಲೇ ಬರುತ್ತೆ. ಅದು ತುಂಬ ನಮಗೆ ಬೇಡ ಇವಾಗ, ಅದು ಹೇಳ್ತಾ ಹೋದರೆ ಜಾಸ್ತಿ. ಆ ರೀತಿಯಾಗಿ ನಾಗಾರ್ಜುನನನ್ನು ಖಂಡನೆ ಮಾಡಿದ್ರು. ಈ ನಾಗಾರ್ಜುನ ಏನು ಸಿದ್ಧಾಂತ, ಶೂನ್ಯವಾದ, ಯಾವುದೂ ಇಲ್ಲ ಅಂತ. ಅದಕ್ಕೆ ಪಂಚದಶಿಯಲ್ಲಿ ವಿದ್ಯಾರಣ್ಯರು ಹೇಳ್ತಾರೆ, ಹೇ ನಾಗಾರ್ಜುನ, ನಿನ್ನನ್ನು ನಾನು ವಾದವನ್ನೇ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಯು ಡೋಂಟ್ ಎಕ್ಸಿಸ್ಟ್ ಟು ಮೀ ಅಟ್ ಆಲ್. ನಿನ್ನ ಫಿಲಾಸಫಿ ಅದೇ ತಾನೆ, ನೀನು ಎಲ್ಲವನ್ನೂ ಶೂನ್ಯವಾದ ಅಂತ ಹೇಳ್ತೀನಿ, ನನ್ನ ಮುಂದೆ ನೀನೂ ಇಲ್ಲ. ಸೊ ವೈ ಶುಡ್ ಐ ಆರ್ಗ್ಯೂ ವಿತ್ ಯು? ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಐ ವಿಲ್ ನಾಟ್ ಆರ್ಗ್ಯೂ ವಿತ್ ಯು ಅಂತ ಹೇಳ್ತಾರೆ. ಸೊ ಶೂನ್ಯವಾದಿ ಏನು ಹೇಳ್ತಾನೆ, ಸುಷುಪ್ತಿಯಲ್ಲಿ ಆತ್ಮ ಇಲ್ಲ. ಶೂನ್ಯವಾದಿಯ ಸಿದ್ಧಾಂತ ಏನು ಅಂದರೆ, ಸುಷುಪ್ತಿಯಲ್ಲಿ ಆತ್ಮ ಇಲ್ಲ. ಇನ್ ಡೀಪ್ ಸ್ಲೀಪ್ ನಥಿಂಗ್ ಎಕ್ಸಿಸ್ಟ್ಸ್. ನನಗೆ ಪ್ರಜ್ಞೆನೇ ಇಲ್ಲ, ಏನೂ ಗೊತ್ತಿಲ್ಲ ನಿದ್ದೆಯಲ್ಲಿ, ಅದರಿಂದ ಏನೂ ಇಲ್ಲ ಅಂತ ಅವನು ಹೇಳ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಇಲ್ಲ, ಸತ್ ಅನ್ನುವಂತಹ ಪದಾರ್ಥ ಇದೆ, ಅದನ್ನು ನಿನಗೆ ನಿದ್ದೆಯಲ್ಲಿ ಗೊತ್ತಾಗ್ತಾ ಇಲ್ಲ.
ಆದರೆ ನಿನಗೆ ಗೊತ್ತಾಗ್ತಿಲ್ಲ ಅನ್ನುವಂತಹ ಕಾರಣದಲ್ಲಿ ಸತ್ ಅನ್ನುವಂಥದ್ದು ಇಲ್ಲ ಅಂತ ಅಲ್ಲ. ಸತ್ ಈಸ್ ಎಕ್ಸಿಸ್ಟೆಂಟ್ ಇನ್ ಡೀಪ್ ಸ್ಲೀಪ್. ಇಟ್ ಈಸ್ ನಾಟ್ ಎ ಸ್ಟೇಟ್ ಆಫ್ ನಥಿಂಗ್ನೆಸ್. ಜಸ್ಟ್ ಬಿಕಾಸ್ ಯು ಆರ್ ನಾಟ್ ಅವೇರ್ ಆಫ್ ದಟ್ ಸತ್ ಎಕ್ಸಿಸ್ಟೆನ್ಸ್, ಇಟ್ ಡಸಂಟ್ ಮೀನ್ ದಟ್ ಇಟ್ ಡಸಂಟ್ ಎಕ್ಸಿಸ್ಟ್. ಇವಾಗ ಅದಕ್ಕೊಂದು ಉದಾಹರಣೆ ಅಂದರೆ ಒಂದು ತಿಳಿಸ್ತಾರೆ. ಈಗ ಜಾಗೃತ ಅವಸ್ಥೆಯಲ್ಲಿಯೂ ಸ್ವಪ್ನ ಅವಸ್ಥೆಯಲ್ಲಿಯೂ ನಮ್ಮ ಎಲ್ಲ ಕರಣಗಳು ಕೆಲಸ ಮಾಡುತ್ತೆ. ಕರಣಗಳು ಅಂದರೆ ಇನ್ಸ್ಟ್ರೂಮೆಂಟ್ಸ್. ಜಾಗೃತ ಅವಸ್ಥೆಯಲ್ಲಿ 10 ಕರಣಗಳು ಕೆಲಸ ಮಾಡುತ್ತೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಹಾಗೂ ಅಂತಃಕರಣ ಅನ್ನುವಂತಹ ಮನಸ್ಸು, ಎಲ್ಲ 4 ಸೇರಿಸಿ ಒಂದು ಹಾಕೊಳ್ಳೋಣ. ಮನಸ್ಸು ಬುದ್ಧಿಯ ಒಂದು ಹಾಕೊಳ್ಳೋಣ. ಸ್ವಪ್ನ ಅವಸ್ಥೆಯಲ್ಲಿ ಎಷ್ಟು ಕರಣ ಕೆಲಸ ಮಾಡುತ್ತೆ? ಒಂದೇ. ಅಂತಃಕರಣ ಒಂದೇ ಕೆಲಸ ಮಾಡುತ್ತೆ ಸ್ವಪ್ನದಲ್ಲಿ. ಜಾಗ್ರತಲ್ಲಿ ಎಷ್ಟಪ್ಪ? ಎಷ್ಟು? 5, 6? 10 ಮಾಡುತ್ತೆ. ಈಗ ಜಾಗೃತ ಅವಸ್ಥೆಯಲ್ಲಿ 10 + 11 ಮಾಡಿದಾಗ ಏನಾಗ್ತಿದೆ? ಜಾಗೃತ ಅವಸ್ಥೆಯಲ್ಲಿ ವಿಕ್ಷೇಪ ಶಕ್ತಿ ಜಾಸ್ತಿ ಇದೆ. ವಿಕ್ಷೇಪ ಶಕ್ತಿ ಇಸ್ ಡಾರ್ಮೆಂಟ್. ಸುಷುಪ್ತಿ ಅವಸ್ಥೆಯಲ್ಲಿ ವಿಕ್ಷೇಪ ಶಕ್ತಿ ಕಮ್ಮಿ ಇದೆ, ಆವರಣ ಶಕ್ತಿ ಇಸ್ ಡಾಮಿನೆಂಟ್. ಅರ್ಥ ಆಗ್ತಿದೆಯಾ? ಸ್ವಪ್ನ ಅವಸ್ಥೆಯಲ್ಲಿ ಕೇವಲ ಅಂತಃಕರಣ ಜಾಗೃತವಾಗಿದೆ, ಮಿಕ್ಕಿರುವಂತಹ ಕರಣಗಳೆಲ್ಲ ಶಮನಗೊಂಡಿದೆ. ಈಗ ಜಾಗೃತ ಅವಸ್ಥೆಯಲ್ಲಿ ಒಂದು ವಸ್ತುವನ್ನು ನಾನು ನೋಡಬೇಕು ಅಂದರೆ 3 ಅಂಶಗಳು ಬೇಕಾಗತ್ತೆ. ಆ 3 ಅಂಶಗಳಿಗೆ ತ್ರಿಪುಟಿ ಅಂತ ಹೇಳ್ತೀವಿ ಟೆಕ್ನಿಕಲ್ ಆಗಿದ್ದು. ಇನ್ ವೇಕಿಂಗ್ ಸ್ಟೇಟ್, ಐ ದ ಸೀಯರ್, ಸಬ್ಜೆಕ್ಟ್, ಮೈಕ್ ದ ಆಬ್ಜೆಕ್ಟ್ ಆ್ಯಂಡ್ ಸೀಯಿಂಗ್ ಇನ್ಸ್ಟ್ರೂಮೆಂಟ್. ಸಬ್ಜೆಕ್ಟ್, ಆಬ್ಜೆಕ್ಟ್, ಸೀಯಿಂಗ್ ಇನ್ಸ್ಟ್ರೂಮೆಂಟ್ ಅಲ್ವಾ? ಐ ದ ಹಿಯರರ್, ಐ ಆಮ್. ನೀವು ಹೇಳ್ತಿದ್ರೆ ನಾನು ಇವಾಗ ನಾನೇ ಕೇಳಿಸ್ಕೊಳ್ತಾ ಇದ್ದೀನಿ ನನ್ನ ಮಾತು, ನೀವು ನನ್ನ ಮಾತು ಕೇಳಿಸ್ಕೊಳ್ತಿದ್ದೀರ. ಕೇಳಿಸ್ಕೊಳ್ತಿರುವಂತಹ ಪುರುಷ ನಾನು. ಕೇಳಿಸ್ಕೊಳ್ತಿರುವಂತಹ ವಿಚಾರ ಒಂದು ಆಬ್ಜೆಕ್ಟು, ವಿಷಯ, ಮತ್ತು ಬೇಕಾಗಿರುವಂತಹ ಕಾರಣ, ಶಬ್ದ, ಕಿವಿ, 3 ಇದೆಯಾ? ಇವಾಗ ಸಪೋಸ್ ನಾನು ಕಣ್ಣು ಮುಚ್ಚಿಬಿಟ್ಟೆ ಅಂತ ಅಂದ್ಕೊಳ್ಳಿ. ಐ ದ ಸೀಯರ್, ನಾನು ನೋಡುವವನು, ಕಣ್ಣು ಮುಚ್ಚಿಬಿಟ್ಟೆ. ಈಗ ಐ ದ ಸೀಯರ್ ನೀವು ಹೇಳೋಕ್ಕಾಗಲ್ಲ. ಹೇಳ್ತೀರಾ? ಕಣ್ಣು ತೆಗೆದು ನೋಡ್ಬೇಕು ನೀವು, ನೋಡಿ ಹೇಳ್ತೀರಾ? ಇಲ್ಲ. ಆದರೆ ಐ ದ ಹಿಯರರ್ ಇಸ್ ದೇರ್, ಐ ದ ಸ್ಮೆಲ್ಲರ್ ಇಸ್ ದೇರ್, ಐ ದ ಟೇಸ್ಟರ್ ಇಸ್ ದೇರ್, ಐ ದ ಟಚರ್ ಇಸ್ ದೇರ್. ಜಸ್ಟ್ ಬಿಕಾಸ್ ಐ ಕ್ಲೋಸ್ ದಿ ಐ, EYEI, and then I can't say that I is not there. I is not there. But what has happened to I? I, the seer, has shifted itself to I, the hearer. ಬುದ್ಧಿ ತುಂಬ ಸಟಲ್ಲು. ಕಣ್ಣು ನಾನು ಮುಚ್ಚಿಬಿಟ್ಟೆಪ್ಪ, ಸರಿನಾ? ಇವಾಗ ನಾನು ಕಣ್ಣು ಮುಚ್ಚಿದ್ದೀನಿ ಅಂತ ಐ ಇಲ್ವಲ್ಲ, ಮೇಲ್ನೋಟಕ್ಕೆ ಐ ಇಲ್ವಲ್ಲ. ಐ ದ ಹಿಯರರ್, ಅದಕ್ಕೆ ತ್ರಿಪುಟಿ ಇದೆ ಅಂತ ಹೇಳಿದ್ದು. ನಾನು ನೋಡ್ತಾ ಇದ್ದೀನಿ ಅನ್ನೋದಕ್ಕೆ ತ್ರಿಪುಟಿ ಬೇಕಾರೆ. ಕಣ್ಣು ಮುಚ್ಚಿಬಿಟ್ಟೆ ಅಂದರೆ ಆ ಐ ಎಲ್ಲಿ ಹೋಯ್ತು? ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್. ಐ ದ ಹಿಯರರ್ ಇಸ್ ಎ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್, ಸಬ್ಜೆಕ್ಟ್ ಟು ಓನ್ಲಿ ಸೀಯಿಂಗ್. ದ ಮೂಮೆಂಟ್ ಐ ಕ್ಲೋಸ್ ಮೈ ಐಸ್, ದಟ್ ಕ್ವಾಲಿಫೈಡ್ ಐ ವಿಲ್ ಶಿಫ್ಟ್ ಇಟ್ ಸೆಲ್ಫ್ ಟು ಅನದರ್ ಕ್ವಾಲಿಫೈಡ್ ಐ ಕಾಲ್ಡ್ ಐ ದ ಹಿಯರರ್. ಯು ಎಕ್ಸ್ಟೆಂಡ್ ದಿಸ್ ಟು ಸುಷುಪ್ತಿ ಅವಸ್ಥಾ ಆಲ್ಸೋ. ಇದು ಜಾಗೃತ ಅವಸ್ಥೆಯಲ್ಲಿ. ಇದನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಎಕ್ಸ್ಟೆಂಡ್ ಮಾಡಿ. ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗಿದೆ? ಎಲ್ಲ ಉಪಕರಣಗಳು ಶಮನ ಆಗಿಬಿಟ್ಟಿದೆ. ದೇರ್ ಇಸ್ ನೋ ಐ ದ ಸೀಯರ್, ಐ ದ ಹಿಯರರ್, ಐ ದ ಟಚರ್, ಐ ದ ಸ್ಮೆಲ್ಲರ್, ಐ ದ ಟೇಸ್ಟರ್. ಯಾವುದು ಇಂದ್ರಿಯಗಳು, ವಿಷಯಗಳು ಇದು ಮಾಡ್ತಾ ಇಲ್ಲ. ಆದರೆ ಇಲ್ಲ ಅಂತ ಐ ಇಲ್ವಾ? ಅಟ್ರಿಬ್ಯೂಟ್ ಐ ಇಲ್ಲವೇ ಹೊರತು ಅಟ್ರಿಬ್ಯೂಟ್ಲೆಸ್ ಐ ಇದೆ. ಇವಾಗ ಒಪ್ತೀರಾ? ಸುಷುಪ್ತಿಯಲ್ಲಿ ಇದನ್ನೇ ಶಂಕರಾಚಾರ್ಯ ಹೇಳ್ತಿರೋದು, ಹೇ ಮುಟ್ಟಾಳ ಶೂನ್ಯವಾದಿ, ಇಲ್ಲಿವರೆಗೂ ಬಂದು ನೀನು ಯಾಕೆ ಹೇಳ್ಕೊಂಡು ನಾಗಾರ್ಜುನ ಮಾತ್ರ ಪಿಕ್ಚರ್ ಮಾತ್ರ ತೆಗ್ದಿಲ್ಲಯ್ಯ, ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಬೈತಿದ್ದಾರೆ ಅವರು. ಗೊತ್ತಾಗ್ತಿದೆ ಅಲ್ವಾ? ಅಪ್ರಿಷಿಯೇಟ್ ಮಾಡಿ, ಎಷ್ಟು ಚೆನ್ನಾಗಿದೆ ಇದು. ಕಣ್ಣು ಮುಚ್ಚಿದ್ದೀನಿ, ನನಗೆ ಕಾಣಿಸ್ತಾ ಇಲ್ಲ ಇದು. ಆದರೆ ಐ ತಾನಾಗಿ ಶಿಫ್ಟ್ ಆಯಿತು ಅಂದರೆ ಅದು ಐನೋ. ಆದರೆ ನಾನು ಮೂಲಭೂತವಾಗಿ ಗುಣಗಳ ಇಲ್ಲದೆ ಇರುವಂತಹ ಪುರುಷನು, ಅಟ್ರಿಬ್ಯೂಟ್ಲೆಸ್ ಐ.
in waking state I enjoy the attribute I, in swapna I enjoy the attribute I, but in deep sleep I don't enjoy the attribute I enjoy the attributeless I. Technically it is called unqualified experience. Qualified experience subject to each particular indriya. In sleep it is unqualified experience because ತ್ರಿಪುಟಿ ಇಲ್ಲ ಅಲ್ಲಿ. ಇಲ್ಲಿ ತ್ರಿಪುಟಿ ಇದೆ. ತ್ರಿಪುಟಿ ಇಲ್ಲದೆ ಇರೋದ್ರಿಂದ ಅಹಂ ಇಲ್ಲ ಅಂತಲ್ಲ, ಅಹಂ ಶಾಂತವಾಗಿದೆ. ಯಾವಾಗ ಚಿದಾಭಾಸ ಹೇಳುತ್ತೋ ಅಹಮ್ಮು ತ್ರಿಪುಟಿ ಜೊತೆಗೆ ಸೇರ್ಕೊಂಬಿಟ್ಟಿರುತ್ತೆ. ಚಿದಾಭಾಸನೂ ಶಮನ ಆಗಿರೋದ್ರಿಂದ, ಯಾಕೆ ಚಿದಾಭಾಸ ಶಮನ ಆಯಿತು? ಏಕಾದಶ ಇಂದ್ರಿಯಗಳು ಶಮನ ಆಗಿರೋದ್ರಿಂದ, ತಾತ್ಕಾಲಿಕವಾಗಿ ರಿಸಾಲ್ವ್ ಆಗಿರೋದ್ರಿಂದ ಕ್ವಾಲಿಫೈಡ್ ಅನುಭವ, ಕ್ವಾಲಿಫೈಡ್ ಅಂದರೆ ಪ್ರತ್ಯೇಕವಾದ ಅನುಭವ ಇಲ್ಲ, ಅನ್ಕ್ವಾಲಿಫೈಡ್ ಆಯ್ತು, ಸಾರ್ವತ್ರಿಕ ಅನುಭವ ಇದೆ. ಸುಷುಪ್ತಿಯಲ್ಲಿ ಎಲ್ಲರಿಗೂ ಆನಂದ ಇರೋದ್ರಿಂದ ಅದು ಸಾರ್ವತ್ರಿಕ, ಪ್ರತ್ಯೇಕವಾದ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇಲ್ಲ. ಗೊತ್ತಾಗ್ತಿದೆಯಾ? ಗೊತ್ತಾದರೆ ಸಂತೋಷ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಆ ಶ್ಲೋಕವನ್ನು ನೋಡಿ. ರಾಹುಗ್ರಸ್ಥ ದಿವಾಕರ ಇಂದು ಸದೃಶಾಂ. ಹೇಗೆ ರಾಹು ಗ್ರಹಣ ಕಾಲದಲ್ಲಿ ಸೂರ್ಯಗ್ರಹಣವೋ ಚಂದ್ರಗ್ರಹಣವೋ ಗ್ರಹಣದಿಂದ ಅದನ್ನು ಮರೆಮಾಚ್ತಾನೋ, ರಾಹು ಗ್ರಸ್ತ ಮರೆಮಾಚ್ತಾನೋ, ದಿವಾಕರ ಸೂರ್ಯ, ಇಂದು ಚಂದ್ರ, ಅಷ್ಟಿಟ್ಕೊಳ್ಳಿ. ಸದೃಶಾಂ ಬೇಡ, ಆಮೇಲೆ ನೋಡೋಣ. ಸದೃಶಾಂ. ಪುಮಾನ್ ಅಂತ ಒಂದು ಪದ ಇದೆ ಅಲ್ಲಿ. ಪುಮಾನ್ ಅಂದರೆ ಜೀವಾತ್ಮ. ಪುಮಾನ್ ಕಾರಣ ಉಪಸಂಹರಣತಾ ಸದೃಶಾಂ ಸೇರಿಸ್ಕೊಳ್ಳಿ. ಇವಾಗ ರಾಹುಗ್ರಸ್ತ ದಿವಾಕರ ಇಂದು ಪುಮಾನ್ ಕಾರಣ ಉಪಸಂಹರಣತ ಸದೃಶಾಂ. ಸದೃಶಾಂ ಅಂದರೆ ಹೇಗೆ ಅಲ್ಲಿ ಸೂರ್ಯ ಚಂದ್ರನನ್ನು ರಾಹು ಗ್ರಹಣೆ ಮಾಡಿ ಆಚ್ಛಾದನೆಯನ್ನು ಮಾಡ್ತಾನೋ, ಪುಮಾನ್ ಜೀವವು ಮಾಯಾ ಅನ್ನುವಂತಹ ರಾಹುವಿಂದ ಆಚ್ಛಾದನೆ ಆಗಿದೆ. ಗೊತ್ತಾಗ್ತಿದೆಯಾ? ಕರಣ ಉಪಸಂಹರಣತ, ಕರಣ ಅಂದರೆ ಏಕಾದಶ ಸ್ಕಂದಗಳು, ಉಪಸಂಹರಣತ ಆಗಿದೆ. ಮೂಲತಃ ಏನು ಸುಷುಪ್ತಿ ಅವಸ್ಥೆಯಲ್ಲಿ ನೀನು ಸತ್ಮಾತ್ರವಾಗೇ ಇದ್ದೀನಿ. ಯಾಕೆ? ಚಿತ್ ಅನ್ನುವಂತಹ ಉಪಕರಣ ಬೆಳಗ್ತಾ ಇರುವಂತಹ ಮನಸ್ಸು ಇಲ್ಲ. ಯಾವಾಗ ಚಿತ್ತಿಲ್ಲವೋ ಚಿದಾಭಾಸವೂ ಇಲ್ಲ. ಜೀವಾತ್ಮನು ಶಾಂತವಾಗಿ ಅಡಗ್ಬಿಟ್ಟ ನಿದ್ದೆಯಲ್ಲಿ. ಚಿತ್ ಹೇಳ್ತು, ಚಿದಾಭಾಸ ಹೇಳ್ತು. ಆವಾಗ ನಾನು ಅನ್ನುವಂಥ ಅಹಂಕಾರ ಹೇಳುತ್ತೆ. ಕೇವಲ ಸತ್ತಿದೆ. ಸತ್ತು ಚಿತ್ತು ಒಂದೇ. ಆದರೆ ಚಿತ್ತಂತ ಆಗಬೇಕು ಅಂದರೆ ಮನಸ್ಸು ಬೇಕು. ಸತ್ತಿಗೆ ಮನಸ್ಸು ಬೇಡ. ಸತ್ತು ಅಂತ ಹೇಳೋಕ್ಕೆ ಚಿತ್ತು ಬೇಕು. ಆದರೆ ಸತ್ತು ಸುಮ್ಮನೆ ಅನ್ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಅದೇ ಸುಷುಪ್ತಿ ಅವಸ್ಥೆ. ಈ ಸುಷುಪ್ತಿ ಅವಸ್ಥೆಯಲ್ಲಿಯೇ ವೆರಿ ಕ್ಲೋಸೆಸ್ಟ್ ಟು ಬ್ರಹ್ಮನ್, ನಿಜಸ್ವರೂಪ ನಮ್ಮದದು. ನಿದ್ದೆಯಲ್ಲಿ ನಾವು ಹೇಗಿರ್ತೀವೋ ಅಖಂಡಾಕಾರವಾಗಿ, ಏನು ಅರಿವಿಲ್ಲ, ದೇಶ ಕಾಲದ ಪರಿಮಿತಿ ಏನೂ ಇಲ್ಲದೆ ಇರೋ ಥರ ಹೇಗಿರ್ತೀವೋ, ಜಾಗೃತ ಅವಸ್ಥೆಯಲ್ಲಿ ಆ ರೀತಿಯಾಗಿರಬೇಕು ವ್ಯವಹಾರವನ್ನು ಮಾಡ್ತಾ. ಅದಕ್ಕೆ ಹೆಸರು ಸಹಜ ಸಮಾಧಿ. ನಿರ್ವಿಕಲ್ಪಕ ಸಮಾಧಿ ಪ್ರತ್ಯೇಕವಾಗಿ ಒಂದು ಸ್ಟೇಟು. ಹೇಗೆ ನಾವು ಸುಸ್ತಾಗಿ ಆವರಣ ಶಕ್ತಿಯಿಂದ ನಿದ್ದೆಗೆ ಹೋಗ್ತೀವೋ, ಕರ್ಮದಿಂದ ನಿದ್ದೆಗೆ ಹೋಗ್ತೀವೋ, ಕರ್ಮದಿಂದ ಬೆಳಗ್ಗೆ ಹೇಳ್ತೀವೋ, ನಿರ್ವಿಕಲ್ಪಕ ಸಮಾಧಿ ಏನಾಗುತ್ತೆ, ಇದೇ ಅವಸ್ಥೆಯನ್ನು, ಸುಷುಪ್ತಿ ಅವಸ್ಥೆಯನ್ನು ಪ್ರತ್ಯೇಕವಾಗಿ ಫೋರ್ಸ್ಫುಲ್ಲಾಗಿ ಮಾಡ್ತೀವಿ ನಾವು. ಫೋರ್ಸ್ಫುಲ್ಲಾಗಿ ಇಚ್ಛೆಯಿಂದ, ವೈರಾಗ್ಯದಿಂದ ಮಾಡ್ತೀವಿ. ಆದರೆ ವ್ಯವಹಾರದಲ್ಲಿಯೇ ಇದ್ದು, ರಮಣ ಮಹರ್ಷಿಗಳು ವ್ಯವಹಾರದಲ್ಲಿಯೇ ಇದ್ದು ಕಣ್ಣು ತೆಗೆದ್ರೂ ವ್ಯವಹಾರ ಮಾಡ್ತಿದ್ರು, ಮನಸ್ಸು ಪೂರ್ತಿ ಆ ಸ್ವರೂಪದಲ್ಲಿ ನಿಲ್ಲತ್ತಲ್ಲ, ಅದಕ್ಕೆ ಸಹಜ ಸಮಾಧಿ. ಸೊ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಟು ಎಕ್ಸಿಸ್ಟ್, ಬಟ್ ಮೈಂಡ್ ಈಸ್ ಎವರ್ ಅಬ್ಸಾರ್ಬ್ಡ್ ಇನ್ ಅನ್ಕ್ವಾಲಿಫೈಡ್ ಅಹಂ. ಗೊತ್ತಾಗ್ತಿದೆಯಾ? ಅನ್ಕ್ವಾಲಿಫೈಡ್ ಅಹಂ. ಸನ್ಮಾತ್ರತಃ, ವೆರಿ ಇಂಪಾರ್ಟೆಂಟ್ ವರ್ಡ್, ಸನ್ಮಾತ್ರತಃ. ಇದಕ್ಕೆ ಪ್ರೂಫ್ ಏನು ಸ್ವಾಮಿ? ನಾನು ಸುಷುಪ್ತಿಯಲ್ಲಿ ಸತ್ಮಾತ್ರವಾಗಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಏನು ಕೇಳಬೇಕಲ್ವಪ್ಪ? ನಮಗೇನಾದ್ರು ವಾಂಗಿಬಾತು ಕೇಸರಿ ಬಾತ್ ಸಿಕ್ಕಿದ್ರೆ ಸಾಕಲ್ಲ. ಪ್ರೂಫ್ ಏನು ಅಂತ ಕೇಳಿದ್ರೆ ಮೂರು ಪ್ರೂಫ್ ಅಂದರೆ ಮೂರು ರೀತಿಯಾಗಿ ನಾವು ಶಾಸ್ತ್ರದಲ್ಲಿ ನೋಡಬೇಕು. ಅದೇನು?
ಶ್ರುತಿ ಪ್ರಮಾಣವನ್ನು ನೋಡಬೇಕು, ಯುಕ್ತಿ ಪ್ರಮಾಣ ನೋಡಬೇಕು, ಅನುಭವ ಪ್ರಮಾಣವನ್ನು ನೋಡಬೇಕು. ಶಂಕರಾಚಾರ್ಯರು ಭಾಷ್ಯದಲ್ಲಿ 3 ತೋರಿಸ್ತಾರೆ. ಅದರ ಈ ಶ್ಲೋಕದಲ್ಲಿ ಅನುಭವ ಪ್ರಮಾಣವನ್ನು ಮಾತ್ರ ತೋರಿಸ್ತಿದ್ದಾರೆ. ಛಾಂದೋಗ್ಯ ಉಪನಿಷತ್ತಲ್ಲಿ 6ನೇ ಅಧ್ಯಾಯದ 7, 8 ಅಥವಾ 7, 8 ಖಂಡದಲ್ಲಿ ಸತ್ತು ಸ್ವರೂಪದಲ್ಲಿ ಸುಷುಪ್ತಿಯಲ್ಲಿ ಲೀನವಾಗಿಬಿಡುತ್ತೆ ಅಂತ ಉದಾಹರಣೆ ಮಂತ್ರಗಳು ಬರುತ್ತೆ. ಅದು ವಿಸ್ತಾರವಾಗಿ ಅಲ್ಲಿ ಭಾಷ್ಯ ಇದೆ. ಇದು ಶ್ರುತಿ ಪ್ರಮಾಣ. ಯುಕ್ತಿ ಪ್ರಮಾಣ, ಯುಕ್ತಿ ಅಂದರೆ ಲಾಜಿಕ್ ಏನು ಹೇಳುತ್ತೆ, ಒಂದು ವಸ್ತು ಇದೆ ಅಂತ ಆಯಿತು ಅಂತಂದರೆ, ಇಫ್ ಎನ್ ಆಬ್ಜೆಕ್ಟ್ ಎಕ್ಸಿಸ್ಟ್, ವಿ ನೋ ದಟ್ ಅಕಾರ್ಡಿಂಗ್ ಟು ಸೈನ್ಸ್ ದಟ್ ಆಬ್ಜೆಕ್ಟ್ ವಿಲ್ ನೆವರ್ ಗೋ ಇನ್ ಟು ನಾನ್ ಎಕ್ಸಿಸ್ಟೆಂಟ್ ಸ್ಟೇಟ್. ನೆನ್ನೆ ಉದಾಹರಣೆ ನೋಡಿದ್ವಿ, ಮಡಕೆ ಇದೆ ಅಂತ ಆಯಿತು ಅಂದರೆ ಮಡಕೆ ರೀತಿಯಾಗಿ ಇಲ್ಲದೆ ಇರಬಹುದು, ಮಡಕೆಯ ನಾಮರೂಪವನ್ನು ಬಿಟ್ಟಿರಬಹುದು. ಆದರೆ ಮಡಕೆ ಅದನ್ನು ಏನಾಗುತ್ತೆ, ಮತ್ತೆ ಮಣ್ಣಿಗೆ ಹೋಗುತ್ತೆ, ಮಣ್ಣು ಏನಾಗುತ್ತೆ, ಪೃಥ್ವಿಗೆ ಹೋಗುತ್ತೆ, ಪೃಥ್ವಿ ಏನಾಗುತ್ತೆ, ಪಾರ್ಟಿಕಲ್ಸ್ಗೆ ಆಗುತ್ತೆ, ಪಾರ್ಟಿಕಲ್ ಇನ್ನು ಮುಂದಕ್ಕೆ ಏನೋ ಒಂದು ಆಟಮೋ ಏನೋ ಮಾಲಿಕ್ಯೂಲ್ಸ್ ಏನೋ ಒಂದು ಆಗುತ್ತೆ. ಸೊ ಮೂಲತಃ ಯಾವುದೋ ಒಂದು ವಸ್ತುವಿನಲ್ಲಿರುತ್ತೆ. ಸೊ ಇರುವಂತಹ ವಸ್ತು ಯಾವತ್ತೂ ಸಂಹಾರ ಮಾಡೋಕ್ಕಲ್ಲ. ಯುಕ್ತಿ ಸನ್ಮಾತ್ರತಃ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಶ್ರುತಿ ಪ್ರಮಾಣ ಛಾಂದೋಗ್ಯ ಉಪನಿಷತ್ತು, ಅದು ಇವಾಗ ಬೇಡ, ಯಾಕಂದರೆ ಸ್ತೋತ್ರ. ಯುಕ್ತಿಯಾಗಿ ಇರುವಂತಹ ವಸ್ತು, ಎನಿಥಿಂಗ್ ವಿಚ್ ಇಸ್ ಎಕ್ಸಿಸ್ಟೆಂಟ್ ವಿಲ್ ನೆವರ್ ಬಿಕಮ್ ನಾನ್ ಎಕ್ಸಿಸ್ಟೆಂಟ್, ಎನಿಥಿಂಗ್ ವಿಚ್ ಇಸ್ ನಾನ್ ಎಕ್ಸಿಸ್ಟೆನ್ಸ್ ವಿಲ್ ನೆವರ್ ಬಿ ಎಕ್ಸಿಸ್ಟೆಂಟ್. ಸನ್ಮಾತ್ರತಃ ನಾನು ಯಾವಾಗಲೂ ಇರೋದರಿಂದ ಯುಕ್ತಿಯಾಗಿ ಇದ್ದೇ ಇರ್ತೀನಿ. ಜಾಗೃತಾವಸ್ಥೆಯಲ್ಲಿ ಚಿತ್ರೂಪವಾಗಿದ್ದೆ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಶರೀರದಲ್ಲಿ ಸ್ವಪ್ನದಲ್ಲಿಯೂ ಚಿದ್ರೂಪವಾಗಿದ್ದೆ, ಸುಷುಪ್ತಿ ಅವಸ್ಥೆಯಲ್ಲಿ ಉಪಸಂಹರತ ಆಗಿರೋದರಿಂದ ನಾನು ಚಿತ್ತು ಅಂತ ಹೇಳೋಕ್ಕಾಗಲ್ಲ. ಸನ್ಮಾತ್ರತಃ ಕೇವಲ ಸತ್ತಾಗಿದ್ದೀನಿ. ಎಕ್ಸಿಸ್ಟೆನ್ಸ್, ಪ್ಯೂರ್ ಎಕ್ಸಿಸ್ಟೆನ್ಸ್, ಪ್ಯೂರ್ ಅಲಾಯ್, ಪ್ಯೂರ್ ಗೋಲ್ಡ್ ಸ್ವಾಮಿ ಹೇಳ್ತೀವಲ್ಲ, ಪ್ಯೂರ್ ಗೋಲ್ಡ್, ಅದು ಹಾಗಿದ್ದೀನಿ ಸನ್ಮಾತ್ರತಃ. ಹೇಗೆ ಇದು ಏನಾಯಿತು, ಶ್ರುತಿ ಪ್ರಮಾಣ ಆಯಿತು, ಯುಕ್ತಿ ಆಯಿತು. ಇವಾಗ ಅನುಭವ ಪ್ರಮಾಣಕ್ಕೆ ಇಲ್ಲಿ ಕೊಡ್ತಾರೆ. ಪ್ರತ್ಯಭಿಜ್ಞಾಯತೆ. ಪ್ರತ್ಯಭಿಜ್ಞ ಅಂದ್ರೇನು, ರೆಕಗ್ನಿಷನ್. ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ. ರೆಕಗ್ನಿಷನ್ ಅಂದ್ರೇನು, ರೀಕಾಗ್ನಿಷನ್ ಅಂದ್ರೇನು, ನಿಮ್ಮನ್ನು ನಾನು ಯಾವತ್ತೋ ನೋಡಿದ್ದೆ ಮತ್ತು ಇವತ್ತು ನೋಡ್ತಾ ಇದ್ದೀನಿ. ಅವತ್ತು ನೋಡಿದ್ದಿರುವಂತಹ ವೃತ್ತಿ ಮನಸ್ಸಿನಲ್ಲಿತ್ತು, ಇವಾಗ ಗೊತ್ತಾಯಿತು. ಪ್ರಾಗ್ ಅಸ್ವಾಪ್ಸಮಿತಿ, ನಿದ್ದೆ ಮಾಡೋಕ್ಕಿಂತ ಮುಂಚೆ ನಾನು ಜಾಗೃತ ಪುರುಷನು, ನಿದ್ದೆಯಲ್ಲಿ ಸುಷುಪ್ತಿ ಅವಸ್ಥನು, ಮತ್ತೆ ಎದ್ದಾಗ ಪ್ರಾಗ್ ಅಸ್ವಾಪ್ಸಮಿತಿ, ನಾನು ನಿದ್ದೆ ಹೋಗೋಕ್ಕಿಂತ ಮುಂಚೆ ಇದ್ದೆ, ನಿದ್ದೆಯಲ್ಲಿಯೂ ಇದ್ದೆ ಗೊತ್ತಿಲ್ಲ, ಎದ್ದ ಮೇಲೆ ನಿದ್ದೆಯಲ್ಲಿ ಸತ್ರೂಪವಾಗಿದ್ದೆ. ಅದಕ್ಕೆ ತಾನು ನಾವು ಹೇಳ್ತೀವಿ, ಐ ಆಮ್ ಗೋಯಿಂಗ್ ಟು ಸ್ಲೀಪ್, ಐ ಸ್ಲೆಪ್ಟ್ ವೆನ್ ಆಫ್ಟರ್ ಸ್ಲೀಪಿಂಗ್ ಐ ಸ್ಲೆಪ್ಟ್. ಪ್ರಾಗ್ ಅಸ್ವಾಪ್ಸಮಿತಿ ಪ್ರಬೋಧ ಸಮಯೇ, ಅದು ತಾನೇ ಇದೆ ತಾನೆ, ಪ್ರಬೋಧ ಸಮಯ ಇಲ್ಲ, ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ. ಪ್ರಭೋ ಅಂದರೆ ಎದ್ದಾಗ. ಪ್ರತ್ಯಭಿಜ್ಞಾಯತೆ, ಐ ಆಮ್ ರೆಕಗ್ನೈಸಿಂಗ್ ದಟ್ ಐ ಎಕ್ಸಿಸ್ಟೆಡ್ ಇನ್ ಸ್ಲೀಪ್ ಆಲ್ಸೋ ಆ್ಯಸ್ ಸನ್ಮಾತ್ರತಃ. ತಸ್ಮೈ, ಈ ಮಹತ್ತರವಾದ ಜ್ಞಾನವನ್ನು ಯಾರು ಕೊಟ್ಟಿದ್ದಾರೋ, ಅಬ್ಸಲ್ಯೂಟ್ ನಾಲೆಡ್ಜ್, ಅಂತಹವರು ನಿಜವಾಗಲೂ ದಕ್ಷಿಣಾಮೂರ್ತಿಗಳೇ ಆಗಿರಬೇಕು. ಅಂತಹ ದಕ್ಷಿಣಾಮೂರ್ತಿ ಆಗಿರುವಂಥ ನನ್ನ ಗುರುಗಳಿಗೆ ನಮಸ್ಕಾರ ಅಂತ ಆಚಾರ್ಯ ಶಂಕರರು ಅದ್ಭುತವಾಗಿ ಹೇಳಿದ್ದಾರೆ. ಮಹಾನ್ ಆಚಾರ್ಯರು, ಅವ್ರಿಗೆ ನಮಸ್ಕಾರ ಹಾಕ್ತಾ ಶ್ಲೋಕವನ್ನು ಇಲ್ಲಿಗೆ ಮುಗಿಸುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.